ಹಲೋ ನಮಸ್ತೆ ಎಲ್ರಿಗೂ ಶಿಕ್ಷಣವರ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕನ್ನಡದಲ್ಲಿ ಏನೆಲ್ಲ ಕಲಿಯೋಣ ಅಂತಂದರೆ ಬ್ಲಾಗ್ ಎಡಿಟರ್ ಬಗ್ಗೆ ಕಲಿಯೋಣ. ಏನಿದು ಬ್ಲಾಗ್ ಎಡಿಟರ್? ಫಾರ್ ಎಕ್ಸಾಂಪಲ್, ಇವಾಗ ಒಂದು ಪೇಜ್ ಇದೆ. ಇವಾಗ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನಾನು. ಈ ಎಲ್ಲ ಸೆಟಪ್ ಬರ್ತಾ ಇದೆ ಅಲ್ವಾ? ಫಾರ್ ಎಕ್ಸಾಂಪಲ್, ಇವಾಗ ಯೂಟ್ಯೂಬ್ ಓಪನ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳೋಣ. ಈ ಯೂಟ್ಯೂಬ್ ಎಲ್ಲ ಒಂದು ಟೆಂಪ್ಲೇಟ್ ಬರ್ತಾ ಇದೆಯಲ್ಲ, ಇದನ್ನೇ ಏನ್ ಹೇಳ್ತೀವಿ ಅಂತಂದ್ರೆ ಲೇಔಟ್ ಅಂತ ಹೇಳ್ತೀವಿ. ಯಾವುದೇ ಒಂದು ಪೇಜ್ಗಾಗ್ಲಿ ವೆಬ್ಸೈಟ್ಗಾಗ್ಲಿ ಲೇಔಟ್ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ನಮ್ಮ ಪೇಜ್ ಕಾಣುತ್ತೆ, ಹೇಗೆ ನಮ್ಮ ಪ್ರಾಡಕ್ಟ್ನ ಪ್ರೆಸೆಂಟ್ ಮಾಡುತ್ತೆ ಅನ್ನೋದನ್ನೇ ಈ ಲೇಔಟ್. ಓಕೆನಾ? ಈ ಲೇಔಟ್ನ ಮಾಡೋದಕ್ಕೆ ವರ್ಡ್ ಪ್ರೆಸ್ ಏನಿದೆಯಲ್ಲ, ಈ ವರ್ಡ್ ಪ್ರೆಸ್ ಇದರದೇ ಆದಂತಹ ಕೆಲವೊಂದು ಬ್ಲಾಕ್ಗಳನ್ನ ಕೊಟ್ಟಿದೆ. ಫಾರ್ ಎಕ್ಸಾಂಪಲ್, ಹೋಮ್ ಪೇಜ್ ಇದೆ. ಇವಾಗ ಹೋಮ್ ಪೇಜ್ನ ನಾನು ಓಪನ್ ಮಾಡ್ತೀನಿ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕು ಅಂತಂದ್ರೆ, ನೋಡಿ ಎಡಿಟ್ ವಿತ್ ಎಲಿಮೆಂಟರ್ ಅಂತ ಬಂದಿದೆ. ಎಲಿಮೆಂಟರ್ ಅಂತಕ್ಕಂಥದ್ದು ವರ್ಡ್ ಪ್ರೆಸ್ ಅಲ್ಲ, ಇದು ಸಪರೇಟ್ ಆದಂತ ಒಂದು ಪ್ಲಗ್ಇನ್. ಇದು ವರ್ಡ್ ಪ್ರೆಸ್ಗೆ ಸಪೋರ್ಟ್ ಮಾಡ್ತಕ್ಕಂಥ ಪ್ಲಗ್ಇನ್. ಇದರಲ್ಲೂ ಕೂಡ ಡ್ರ್ಯಾಗ್ ಅಂಡ್ ಡ್ರಾಪ್ ಇಂದ ನಿಮ್ಮ ಪೇಜ್ ನ ಎಡಿಟ್ ಮಾಡೋಕೆ ತುಂಬಾ ಆಪ್ಷನ್ಸ್ ಇದೆ. ಇದ್ರದ್ದು ನೆಕ್ಸ್ಟ್ ಸೀಸನ್ ಅಂದ್ರೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೀಟಾಗಿ ಕಲಿಯೋಣ. ಫಸ್ಟ್ ಇವಾಗ ಎಲಿಮೆಂಟರ್ ಇಲ್ದೇನೆ ಏನೆಲ್ಲ ನಾವು ಮಾಡಬಹುದು, ಒಂದು ಪೇಜ್ ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಇಲ್ಲಿ ನೋಡಿ, ಈ ಒಂದು ಹೋಮ್ ಪೇಜ್ ಎಡಿಟಿಂಗ್ ನಾವು ಬಂದಿದ್ದೀವಿ. ಯಾವುದೇ ರೀತಿಯ ಪೇಜ್ ನ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಹೋಮ್ ಪೇಜ್ ಇದೆ. ಇಲ್ಲಿ ನಾವು ಆಡ್ ಪೇಜ್ ಅಂತ ಕೊಟ್ರೆ ಹೊಸ ಪೇಜ್ ಆಡ್ ಆಗುತ್ತೆ ಅನ್ಕೊಳ್ಳೋಣ. ಓಕೆನಾ? ಫಾರ್ ಎಕ್ಸಾಂಪಲ್, ಏನ್ ಬೇಕು ಅದನ್ನ ಇಲ್ಲಿ ಆಡ್ ಮಾಡ್ಕೋಬಹುದು. ಓಕೆನಾ? ಇವಾಗ ನಾನು ಏನ್ ಮಾಡ್ತೀನಿ, ಅಬೌಟ್ ಅಸ್ ಮಾಡ್ತೀನಿ. ಅಬೌಟ್ ಅಸ್ ಅಂತ ಮಾಡಿ ಕ್ರಿಯೇಟ್ ಮಾಡ್ತೀನಿ. ಓಕೆನಾ? ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲೆಲ್ಲ ಡಾಟಾ ಹಾಕ್ಬೇಕಲ್ವಾ, ನಮ್ಮ ಇನ್ಫಾರ್ಮೇಶನ್ ಅದೆಲ್ಲ ಹಾಕ್ಬೇಕಲ್ವಾ, ಅದಕ್ಕೆ ಯೂಸ್ ಮಾಡ್ಬೋದು. ಇವಾಗ ಹೋಮ್ ಪೇಜ್ ಅಂತಂದ್ರೆ ನಾನು ವೆಬ್ಸೈಟ್ಗೆ ಏನ್ ಕೊಟ್ಟಿದ್ದೀನಿ, ಫಸ್ಟು ಇಲ್ಲಿ ರೀಡಿಂಗ್ ಅಲ್ಲಿ ಬನ್ನಿ. ರೀಡಿಂಗ್ ಅಲ್ಲಿ ಬನ್ನಿ. ಓಪನ್ ಆದ ತಕ್ಷಣ ಇಲ್ಲೇನಿದೆ, ಲೇಟೆಸ್ಟ್ ಪೋಸ್ಟ್ಸ್ ಅಂತ ಇದೆ. ನೀವು ಏನಾದರೂ ಪೋಸ್ಟ್ ಮಾಡಿದ್ರೆ ಅದು ಮಾತ್ರ ನಿಮ್ಮ ವೆಬ್ಸೈಟ್ ಅಲ್ಲಿ ಕಾಣ್ತಾ ಹೋಗುತ್ತೆ. ನಾನು ಏನ್ ಮಾಡ್ತೀನಿ, ಸ್ಟ್ಯಾಟಿಕ್ ಪೇಜ್ ಕೊಡ್ತೀನಿ. ಎಲ್ಲ ವೆಬ್ಸೈಟ್ಗೂ ಒಂದು ಸ್ಟ್ಯಾಟಿಕ್ ಪೇಜ್ ಅಂತ ಸ್ಟಾರ್ಟಿಂಗ್ ಮಾಡ್ತೀವಿ. ಇವಾಗ ಫ್ಲಿಪ್ಕಾರ್ಟ್ ನೀವು ಓಪನ್ ಮಾಡಿದ ತಕ್ಷಣ ಫ್ಲಿಪ್ಕಾರ್ಟ್ ಮೆನು ಬರುತ್ತೆ ಅಲ್ವಾ? ಏನೆಲ್ಲ ಬರುತ್ತೆ ಮೆನು ಅಲ್ಲಿ? ಫಾರ್ ಎಕ್ಸಾಂಪಲ್, ನಾನು ಯಾಕೆ ಈ ಅಮೆಝಾನ್ ಫ್ಲಿಪ್ಕಾರ್ಟ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಎಲ್ರಿಗೂ ಆಲ್ಮೋಸ್ಟ್ ಆಲ್ ಇದ್ರ ಬಗ್ಗೆ ಐಡಿಯಾ ಇರೋದ್ರಿಂದ ಮತ್ತೆ ಎಲ್ರು ಇದ್ರನ್ನ ಯೂಸ್ ಮಾಡೋದ್ರಿಂದ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದೇನಿದೆಯಲ್ಲ ಅಮೆಝಾನ್ದು ಸ್ಟ್ಯಾಟಿಕ್ ಪೇಜ್ ಅಂದ್ರೆ ಇಲ್ಲಿ ನೋಡಿ, ಫಸ್ಟ್ ಪೇಜ್ ಇದರಲ್ಲಿ ಇಷ್ಟೆಲ್ಲ ಇದೆ, ಮೆನು ಇದೆ. ಇದನ್ನ ನಾವೇನ್ ಅಂತೀವಿ ಅಂತಂದ್ರೆ ಮೆನು ಬಾರ್ ಅಂತೀವಿ. ಇಲ್ಲಿ ಇದೆಲ್ಲ ಇದು ಸರ್ಚ್ ಬಾರ್, ಇದು ಮೆನು ಬಾರ್. ಈ ತರದ್ದೆಲ್ಲಾನು ನಾವು ಸೆಟಪ್ ಮಾಡೋದಕ್ಕೆ ಆಕ್ಚುಲಿ ಇದು ಹೆಡ್ಡರ್. ಓಕೆನಾ? ಈ ಹೆಡ್ಡರ್ ಅಲ್ಲಿ ನಾವು ಏನೇನ್ ಬೇಕು ಅದೆಲ್ಲವನ್ನ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಕೆಳಗಡೆ ಬಂದಾಗ ಇದನ್ನ ಏನಂತೀವಿ ಅಂತಂದ್ರೆ ಫುಟರ್ ಇದೆ ನೋಡಿ. ಇಲ್ಲಿ ಈ ಫುಟರ್ ಅಲ್ಲಿ ಏನೇನ್ ಇರುತ್ತೆ ಅಂತಂದ್ರೆ, ಯಾವ ಇಯರ್ದು, ಯಾರಿಗೆ ಈ ವೆಬ್ಸೈಟ್ ಸಂಬಂಧಪಟ್ಟಿದೆ, ಆಮೇಲೆ ಇವ್ರದ್ದು ಏನೆಲ್ಲ ಅಂದ್ರೆ ಇವ್ರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಇವ್ರ ಸರ್ವಿಸ್ಗಳು ಏನಿದೆ ಅಂತ ಕೊಟ್ಟಿದ್ದಾರೆ. ಅಮೆಝಾನ್ ಬುಕ್ಸ್ ಇದೆ, ಅಮೆಝಾನ್ ವೆಬ್ ಸರ್ವಿಸ್ ಇದೆ, ಆಡಿಯೋಬಲ್ಸ್ ಅಲ್ಲಿ ಮತ್ತೆ ಆಡಿಯೋ ಬುಕ್ಸ್ ಇದೆ. ಈ ತರ ಏನೆಲ್ಲ ಇದೆ ಇವ್ರದ್ದು ಅದನ್ನ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಇದು ಇಲ್ಲಿ ಅಲ್ಲ, ಇದನ್ನು ಕೂಡ ಫುಟರ್ ಅಲ್ಲೇ ಬರುತ್ತೆ. ಇಲ್ಲಿ ನೋಡಿ, ಫುಟರ್ ಅಲ್ಲಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, ನೋ ಟು ಅಸ್, ಅಬೌಟ್ ಅಮೆಝಾನ್, ಕರಿಯರ್, ಆಮೇಲೆ ಪ್ರೆಸ್ ರಿಲೀಸಸ್, ಈ ತರದ್ದೆಲ್ಲ ಫ್ರೆಶ್ ಅಲ್ಲ, ಆ ತರದ್ದೆಲ್ಲವನ್ನ ಇಲ್ಲಿ ಕೊಟ್ಟಿದ್ದಾರೆ. ಅಮೆಝಾನ್ ಸೈನ್ಸ್ ಆಗಿರ್ಬೋದು, ಕನೆಕ್ಟ್ ವಿತ್ ಆಗಿರ್ಬೋದು, ಇವ್ರದ್ದು ಅಮೆಝಾನ್ ಅಂದ್ರೆ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಅವ್ರದೇ ಪೇಜು, ಒರಿಜಿನಲ್ ಆಗಿರ್ತಕ್ಕಂಥ ಪೇಜ್ಗೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಓಕೆನಾ? ಮತ್ತೆ ಮೇಕ್ ಅ ಮನಿ ವಿತ್ ಅಸ್ ಅಲ್ಲಿ ನೋಡಿ, ಇದರಲ್ಲಿ ಏನೇನಿದೆ ಅಲ್ಲ, ಇದು ಎಲ್ಲವನ್ನ ನೀವು ಯೂಸ್ ಮಾಡಿದ್ರೆ ನೀವು ಮನಿ ಅರ್ನ್ ಮಾಡಬಹುದು ಅನ್ನೋದಕ್ಕೆ ಒಂದು ಸಪರೇಟ್ ಆಗಿ ಕೊಟ್ಟಿದ್ದಾರೆ ಅವರು ಫುಟರ್ ಅಲ್ಲಿ. ಸೊ ಇದೇ ರೀತಿ ಯಾವ್ದಕ್ಕೆಲ್ಲ ಇದೆ, ಲೆಟಸ್ ಹೆಲ್ಪ್ ಯು ಅನ್ನೋದಕ್ಕೆ ನಿಮ್ಮ ಅಕೌಂಟ್ ಬಗ್ಗೆ ಈ ತರ ಇನ್ಫಾರ್ಮೇಶನ್ ಏನಿದೆಯಲ್ಲ ಅದೆಲ್ಲವನ್ನ ಕೊಡ್ತೀವಿ. ಇದು ಹೆಡರ್ ಆಗುತ್ತೆ, ಕೆಳಗಡೆ ಇರೋದು ಫುಟರ್ ಆಗುತ್ತೆ, ಮಿಡ್ಲ್ ಅಲ್ಲಿ ಇರೋದೆಲ್ಲ ಬಾಡಿ ಆಗುತ್ತೆ. ಅರ್ಥ ಆಯ್ತಾ? ಹೆಡರ್, ಫುಟರ್, ಬಾಡಿ. ಹೆಡರ್, ಫುಟರ್, ಬಾಡಿ, ಈ ಮೂರನ್ನು ನಾವು ಪ್ರತಿಯೊಂದು ವೆಬ್ಸೈಟ್ ಅಲ್ಲಿನೂ ಬಿಲ್ಡ್ ಮಾಡ್ಬೇಕಾಗುತ್ತೆ. ಈ ಮೂರು
ಅಂದ್ರೆ ಚೆನ್ನಾಗಿದ್ರೆ ನಮ್ಮ ವೆಬ್ಸೈಟ್ ನ ಲುಕ್ ಆಗಿರ್ಬೋದು, ನಮ್ಮ ವೆಬ್ಸೈಟ್ ರೀಚ್ ಆಗಿರ್ತಕ್ಕಂಥ ರೀತಿ ಆಗಿರ್ಬೋದು ಚೆನ್ನಾಗಿರುತ್ತೆ. ಓಕೆನಾ? ಇವಾಗ ಇದೆಲ್ಲವನ್ನ ಮಾಡ್ಬೇಕಲ್ವಾ? ಇದೆಲ್ಲವನ್ನ ಮಾಡೋದಕ್ಕೆ ಕೆಲವೊಂದು ಟೂಲ್ಸ್ ಬೇಕಾಗುತ್ತೆ. ಓಕೆನಾ? ಇವಾಗ ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ಹೋಮ್ ಪೇಜ್ ಫಸ್ಟ್ ಒಂದು ವೆಬ್ಸೈಟ್ ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತಲ್ವಾ? ಆ ಓಪನ್ ಆಗತಕ್ಕಂಥ ಪೇಜ್ನೇ ಏನಂತೀವಿ ಅಂತಂದ್ರೆ ಹೋಮ್ ಪೇಜ್ ಅಂತ ಕರಿತೀವಿ. ಹೋಮ್ ಅಂತ ಒಂದು ಇಟ್ಟಿದೀವಲ್ವಾ? ಈ ಹೋಮ್ ಪೇಜ್ಗೆ ನಾನು ಏನ್ ಇಡ್ತೀನಲ್ಲ ಅದು ಓಪನ್ ಆಗುತ್ತೆ. ಸ್ಟ್ಯಾಟಿಕ್ ಪೇಜ್ ಅಲ್ಲಿ ನಾನು ಏನ್ ಹೇಳ್ತೀನಿ, ಹೋಮ್ ಇಡ್ತೀನಿ. ಏನಾಗುತ್ತೆ ಇವಾಗ, ಟಕ್ ಅಂತ ನೀವು ವೆಬ್ಸೈಟ್ ನಾವು ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತಲ್ವಾ? ಆ ಪೇಜ್ ನಿಮ್ಮ ಹೋಮ್ ಪೇಜ್ ಓಪನ್ ಆಗುತ್ತೆ. ನೀವು ಹೋಮ್ ಪೇಜ್ ಅಲ್ಲಿ ಏನೆಲ್ಲ ಹಾಕ್ತೀರಾ, ಇಲ್ಲಿ ಪೇಜ್ ಇದೆ, ಇಲ್ಲಿ ಹೋಮ್ ಪೇಜ್ ಇದೆ. ಈ ಹೋಮ್ ಪೇಜ್ ಅಲ್ಲಿ ನೀವು ಯಾವ ರೀತಿ ಎಡಿಟ್ ಮಾಡಿ ಹಾಕ್ತೀರಾ, ನಿಮ್ಮ ವೆಬ್ಸೈಟ್ ಆ ರೀತಿ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಇವಾಗ ಎಲಿಮೆಂಟರ್ ಇದೆ, ಇಲ್ಲಿ ನಿಮಗೆ ತೋರಿಸ್ತೀನಿ. ಸೆಕೆಂಡ್ ಎಡಿಟ್ ಅಂತ ಕೊಡ್ತಾ ಇದ್ದೀನಿ. ಓಕೆನಾ? ಇಲ್ಲಿ ನೋಡಿ, ಯಾವುದೋ ಒಂದು ವೆಬ್ಸೈಟ್ ಇದೆ ಅನ್ಕೊಳ್ಳೋಣ. ಇವಾಗ ನಮ್ಗೆ ಇಲ್ಲಿ ನಮ್ಮ ಇನ್ಫಾರ್ಮೇಶನ್ ಹಾಕ್ಬೇಕು. ಹೋಮ್ ಪೇಜ್ ಅಲ್ಲಿ ನಾವೇನ್ ತಗೊಂಡಿದೀವಿ, ಈಗ ಕಿಡ್ಜಾಯ್ ಅಂತ ತಗೊಂಡಿದೀವಿ. ಓಕೆನಾ? ಇದರಲ್ಲಿ ಇಷ್ಟೊಂದು ವೆರೈಟಿ ಇದೆ. ಎಷ್ಟಿದೆ ಅಂತಂದ್ರೆ ನೋಡಿ, ಇಷ್ಟು ವೆರೈಟಿಯನ್ನ ನೀವು ಆಡ್ ಮಾಡ್ಕೋಬಹುದು. ಇದು ಬ್ಲಾಗ್ಸ್. ಏನು ಹೆಲ್ಪ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವೊಂದು ಪ್ಯಾರಾಗ್ರಾಫ್ ಬರೀಬೇಕು. ಈ ಬ್ಲಾಗ್ ಇಲ್ದೇನೆ ಬರಿಬೇಕು ಅಂತಂದ್ರೆ ನಿಮಗೆ ಪ್ರೋಗ್ರಾಮಿಂಗ್ ಗೊತ್ತಿರಬೇಕು. ಪ್ರೋಗ್ರಾಮಿಂಗ್ ಗೊತ್ತಿಲ್ವಾ? ಆ ಗೊತ್ತಿಲ್ಲದೆ ಇರೋರ್ ಸಲುವಾಗಿನೇ ಮಾಡಿರ್ತಕ್ಕಂಥದ್ದೇ ಒಂದು ಬ್ಲಾಗ್. ಒಂದು ಇಂಪ್ರೂವ್ ವರ್ಷನ್ ಅಲ್ಲಿ ಮಾಡಿರ್ತಕ್ಕಂಥದ್ದೇ ಈ ಬ್ಲಾಗ್ಸ್ಗಳು. ಇವಾಗ ಫಾರ್ ಎಕ್ಸಾಂಪಲ್ ಪ್ಯಾರಾಗ್ರಾಫ್ ಅಂತ ಇದೆ. ಈ ಪ್ಯಾರಾಗ್ರಾಫ್ ನಾನು ಏನ್ ಮಾಡ್ತೀನಿ, ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತೀನಿ. ಓಕೆನಾ? ಇಲ್ಲಿ ಏನಾಯ್ತು, ಪ್ಯಾರಾಗ್ರಾಫ್ ನಾನು ಏನಾದ್ರೂ ಬರಿಬಹುದು. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಹೆಡಿಂಗ್ ನಾನು ತಗೊಂತೀನಿ, ಕೆಳಗಡೆ ಹಾಕ್ತೀನಿ. ನೋಡಿ, ಹೆಡಿಂಗ್ ನಾನು ಏನಾದ್ರೂ ಹೆಡಿಂಗ್ ಕೊಡಬಹುದು. ಇದೇ ರೀತಿ ಇದನ್ನ ನಾನು ಈ ಬ್ಲಾಕ್ಗಳು ಇರ್ಲಿಲ್ಲ ಅಂತಂದ್ರೆ ಈ ಹೆಡರ್ಗೆ ಬೇಕಾಗಿದ್ದಂತ ಪ್ರೋಗ್ರಾಮಿಂಗ್ ನಾನು ಇಲ್ಲಿ ಬರಿಬೇಕಾಗ್ತಿತ್ತು. ಸೊ ಇದು ಒಂದು ಈಸಿಯೆಸ್ಟ್ ವೇ, ಎಲ್ಲರಿಗೂ ಅರ್ಥ ಆಗ್ತಕ್ಕಂಥವೇ. ಎಲ್ಲರೂ ವೆಬ್ಸೈಟ್ ಮಾಡೋರು ಇದನ್ನ ಕಲ್ತಿರ್ಬೇಕು. ಎಲಿಮೆಂಟರ್ ಅಂತ ಏನಿದೆಯಲ್ಲ, ಇದೆಲ್ಲ ಇದೆ. ಇದಕ್ಕಿಂತಲೂ ಅಡ್ವಾನ್ಸ್ ಆಗಿರೋದು, ಇದಕ್ಕಿಂತಲೂ ಈಸಿ ಆಗಿರೋದು, ಮತ್ತೆ ಇದಕ್ಕಿಂತಲೂ ಚೆನ್ನಾಗಿರ್ತಕ್ಕಂಥ ಒಂದು ಟೂಲ್ಸ್ಗಳು ಇದರಲ್ಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇದರಲ್ಲಿ ಎಷ್ಟಿದೆ, ಇಷ್ಟಿದೆ. ಓಕೆನಾ? ಇಲ್ಲಿ ಪ್ಯಾಟ್ರನ್ಸ್ ಅಲ್ಲಿ ಏನಿದೆ, ಎಲ್ಲ ಪ್ಯಾಟ್ರನ್ಸ್ ಏನಿದೆ ಅಂತ ನೋಡೋಣ. ಇವಾಗ ಇಲ್ಲಿ ನೋಡಿ, ಒಂದೊಂದು ಪ್ಯಾಟರ್ನ್ಗೆ ಒಂದೊಂದು ಪೇಜ್ಗಳು ಕೊಡ್ತಾರೆ. ಇದನ್ನ ನಿಮ್ಗೆ ಯಾವುದೇ ಪೇಜ್ ಬೇಕಾದ್ರೂ ಇದೇ ರೀತಿ ಬೇಕು ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಇದನ್ನ ಕ್ಲಿಕ್ ಮಾಡಿ ಈ ಕಡೆ ಡ್ರ್ಯಾಗ್ ಮಾಡ್ಕೊಂಡ್ರೆ ನಿಮಗೆ ಈ ಪ್ಯಾಟರ್ನ್ಸ್ ಡೈರೆಕ್ಟ್ ಆಗಿ ಬರುತ್ತೆ. ಓಕೆನಾ? ಅದೇ ರೀತಿ ಮೀಡಿಯಾ ಇದು ನೀವು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ನನ್ನ ಹತ್ರ ಇರ್ತಕ್ಕಂಥ ಮೀಡಿಯಾಗಳು ಅಂದ್ರೆ ಇಮೇಜಸ್ಗಳು, ಸರಿನಾ? ಇದು ಓಪನ್. ಇವಾಗ ವರ್ಡ್ ಪ್ರೆಸ್ ಇಂದ ಕೊಡ್ತಕ್ಕಂಥದ್ದು. ನೀವು ಬೇರೆದು ಏನ್ ಬೇಕಾದ್ರೂ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ನೋಡಿ, ಓಪನ್ ಮೀಡಿಯಾ ಲೈಬ್ರರಿ ಅಂತ ಇದೆ. ಲೈಬ್ರರಿಗೆ ಹೋಗಿ ಇಲ್ಲಿ ನೀವು ಆಡ್ ಮಾಡ್ಕೋಬೇಕು. ಅಪ್ಲೋಡ್ ಅಂತ ಕೊಟ್ರೆ ನಿಮ್ಗೆ ಯಾವ್ದೆಲ್ಲ ಇಮೇಜಸ್ ಬೇಕು ಅದೆಲ್ಲಾನು ಇಲ್ಲಿ ಹಾಕೋಬೇಕು. ಅವಾಗ ನಿಮ್ಗೆ ಮೀಡಿಯಾ ಹೇಳ್ಬೇಕಾದ್ರೆ ಹೇಳಿದ್ದೀನಲ್ವ, ಅದೇ ಸೇಮ್. ಓಕೆನಾ? ಇವಾಗ ಬ್ಲಾಗ್ಸಿಗೆ ಬರೋಣ. ಇವಾಗ ಇದು ಡಿಲೀಟ್ ಮಾಡ್ತೀನಿ. ಬ್ಲಾಗ್ಸಿಗೆ ಬರೋಣ. ಪ್ರತಿಯೊಂದನ್ನು ನೀಟಾಗಿ ಕ್ಲೀನ್ ಆಗಿ ನೋಡಿ, ನೋಟ್ ಮಾಡ್ಕೋಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಮತ್ತೆ ಮತ್ತೆ ನೆನಪಿರಲ್ಲ. ಇದು ಇಂಪಾರ್ಟೆಂಟ್ ಆಗಿರೋದ್ರಿಂದ ನಿಮಗೆ ಕಲೀಲೇಬೇಕು, ಅಂದ್ರೆ ಯಾವುದು ಏನೇನು ಅಂತ. ಫಸ್ಟ್ ಇಲ್ಲಿ ಕ್ಯಾಟಗರಿ ಇದೆ. ಬ್ಲಾಗ್ಸ್ ಅಲ್ಲಿ ಏನೇನಿದೆ ಅಂತ ನೋಡ್ಕೊಳ್ಳಿ. ಟೆಕ್ಸ್ಟ್ ಅಂತ ಒಂದಿದೆ, ಮೀಡಿಯಾ ಕ್ಯಾಟಗರಿ ಇದೆ, ಡಿಸೈನ್ ಕ್ಯಾಟಗರಿ ಇದೆ, ಓಕೆನಾ? ವಿಜ್ಗೆಟ್ಸ್ ಕ್ಯಾಟಗರಿ ಇದೆ, ಥೀಮ್ಸ್ ಕ್ಯಾಟಗರಿ ಇದೆ. ಓಕೆನಾ? ಆಮೇಲೆ ಎಂಬೆಡ್ಸ್ ಅಂತ ಇದೆ. ಎಲ್ಲವನ್ನ ಹೇಳ್ಕೊಡ್ತೀನಿ. ಟೆಕ್ಸ್ಟಿಗೆ ನೀವು ಯಾವುದೇ ಒಂದು ಮ್ಯಾಟರ್ನ ಟೆಕ್ಸ್ಟ್ ಅಲ್ಲಿ ಅಲ್ವಾ ಬರೆಯೋದು. ಆ ಟೆಕ್ಸ್ಟ್ ಏನೇ ನೀವು ಬರಿಬೇಕು ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಇಷ್ಟನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ಪೇಜ್ನ ಅಟ್ರಾಕ್ಟಿವ್ ಆಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಹೆಡ್ಡಿಂಗ್ ನಾನು ತಗೊಂತೀನಿ. ಫಸ್ಟ್ ಯಾವುದೇ ಒಂದು ಹೆಡ್ಡಿಂಗ್ ತಗೊಂತೀವಲ್ವಾ, ಹೆಡ್ಡಿಂಗ್ ಅಲ್ಲಿ ಏನ್ ತಗೊಂತೀನಿ, ಇವಾಗ ಏನ್ ತಗೊಂತೀನಿ, ಬೆಸ್ಟ್ ಟಾಯ್. ನಮ್ದೇನಿರೋದು ಟಾಯ್ಸ್ ಅಲ್ವಾ. ಬೆಸ್ಟ್ ಟಾಯ್ಸ್ ಅಂತ ತಗೊಂಡಿದ್ದೀನಿ ಅನ್ಕೋಣ. ಇದಕ್ಕೆ ಈ ಹೆಡ್ಡಿಂಗಿಗೆ
ಬೇಕಾದಂಗೆ ಪ್ಯಾರಾಗ್ರಾಫ್ನ ಕೆಳಗಡೆ ಬರಿತೀನಿ. ಏನ್ ಬರಿತೀನಿ? ಫಾರ್ ಎಕ್ಸಾಂಪಲ್ ಚೈನಾ. ಫಾರ್ ಎಕ್ಸಾಂಪಲ್ ಬೆಸ್ಟ್ ಟಾಯ್ಸ್ ಅಲ್ಲಿ ಯಾವ್ದೆಲ್ಲ ಬರುತ್ತೆ? ಡಾಲ್ಸ್. ಓಕೆನಾ? ನೆಕ್ಸ್ಟ್ ಏನ್ ಬರುತ್ತೆ? ಸ್ಮಾಲ್ ಕಾರ್ಸ್. ಆಮೇಲೆ ಏನ್ ಬರುತ್ತೆ? ನೆಕ್ಸ್ಟ್ ಸೌಂಡ್ ಟಾಯ್ಸ್. ಈ ತರ ನಾವು ಬರ್ಕೊಂಡು ಹೋಗ್ಬೋದು. ಇದು ಒಂದೊಂದು ಲೈನ್ ಅಂತಲ್ಲ, ನೀವು ಶಿಫ್ಟ್ ಹಿಡಿದ್ಬಿಟ್ಟು ಎಂಟರ್ ಒತ್ತಿದ್ರೆ ಎರಡೆರಡು ಲೈನ್ ಅಲ್ಲಿ ಕೂಡ ನೀವು ಬರಿಬಹುದು. ಶಿಫ್ಟ್ ಹಿಡಿದು ಎಂಟರ್. ಸರಿನಾ? ಇದು ಪ್ರತಿಯೊಂದು ಒಂದೊಂದು ಪ್ಯಾರಾಗ್ರಾಫ್ ತಗೊಂಡಿದೆ, ಪ್ರತಿಯೊಂದು ಒಂದೊಂದು ಎಕ್ಸ್ಟ್ರಾ ಬ್ಲಾಕ್ ತಗೊಂಡಿದೆ. ನಿಮ್ಗೆ ಇಷ್ಟು ಬ್ಲಾಕ್ ಬೇಕಾಗಿಲ್ಲ ಅಂತಂದ್ರೆ ನೀವು ಡಿಲೀಟ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಇನ್ನೊಂದು ಕಲಿಬೇಕಾಗಿರೋದು, ಒಂದು ಯಾವುದೇ ಒಂದನ್ನ ನೀವು ಎಡಿಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇದನ್ನ ಎಡಿಟ್ ಮಾಡ್ಬೇಕಾ? ಇದನ್ನ ಎಡಿಟ್ ನಿಮ್ಗೆ ಇದು ಇಷ್ಟು ಸಾಕಾಗಿಲ್ಲ ಅನ್ಕೊಳ್ಳೋಣ. ಇಲ್ಲಿದೆ ನೋಡಿ, ಸೇವ್ ಪಕ್ಕದಲ್ಲಿ ಒಂದು ಬ್ಲಾಕ್ ಇದೆಯಲ್ಲ, ಕಂಟ್ರೋಲ್ ಶಿಫ್ಟ್ ಒತ್ತಿದ್ರೆ ಇದು ಓಪನ್ ಆಗುತ್ತೆ. ನೋಡಿ, ನಾನು ಇದನ್ನ ಸೆಲೆಕ್ಟ್ ಮಾಡ್ತೀನಿ. ನಾನು ಇದರಲ್ಲಿ ಟೆಕ್ಸ್ಟ್ ಇದೆಯಲ್ವಾ, ಇದಕ್ಕೆ ಕಲರ್ನ ಚೇಂಜ್ ಮಾಡ್ಬೋದು. ಟೆಕ್ಸ್ಟ್ ಕಲರ್ನ ಬ್ಲೂ ಇಡ್ತೀನಿ. ಓಕೆನಾ? ಇವಾಗ ನಾನು ತಗೊಂಡಿರ್ತಕ್ಕಂಥ ಹೆಡ್ಡರಿಗೆ ಟೋಟಲ್ ಆಗಿ ಇದು ಚೇಂಜ್ ಆಗುತ್ತೆ. ಅರ್ಥ ಆಯ್ತಾ? ಬ್ಯಾಕ್ಗ್ರೌಂಡ್ ಕಲರ್ ತಗೊಂತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಇದಕ್ಕೆ ಬ್ಯಾಕ್ಗ್ರೌಂಡ್ ಕಲರ್ ನಾನು ಯಾವುದು ತಗೊಂಡಿಲ್ಲ. ಬ್ಯಾಕ್ಗ್ರೌಂಡ್ ಕಲರ್ ತಗೊಂತೀನಿ. ಏನಂತ ತಗೊಂತೀನಿ? ಲೈಟ್ ಗ್ರೇ ತಗೊಂತೀನಿ ಅನ್ಕೋಣ. ನೋಡಿ, ಬ್ಯಾಕ್ಗ್ರೌಂಡ್ ಕಲರ್ ಬಂತು. ಆ ಬಂದಿರತಕ್ಕಂಥ ಹೆಡರ್ ಮೇಲ್ಗಡೆ ಈ ರೀತಿ ಕಾಣ್ತಾ ಇದೆ. ಇದರದ್ದು ಸೈಜಸ್ ಇಲ್ಲಿ ನೋಡಿ, ಫಾಂಟ್ ಸೈಜ್ ಸ್ಮಾಲ್ ಬೇಕಾ? ಸಾರಿ, ಇದು ಕ್ಲಿಕ್ ಮಾಡ್ಕೊಂತೀನಿ. ಸ್ಮಾಲ್ ಬೇಕಾ? ಸ್ಮಾಲ್ ಇದೆ. ಮೀಡಿಯಂ ಬೇಕಾ? ಮೀಡಿಯಂ. ಲಾರ್ಜ್, ಎಕ್ಸ್ಟ್ರಾ ಲಾರ್ಜ್. ಈ ತರ ಡೈಮೆನ್ಷನ್ಸ್ ವೈಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ಯಾಡಿಂಗ್ ಮತ್ತೆ ಮಾರ್ಜಿನ್ಸ್ ಅಂತ ಕರಿತೀವಿ. ಪ್ಯಾಡಿಂಗ್ಸ್ ಅಲ್ಲಿ ಏನಾಗುತ್ತೆ, ಇಲ್ಲಿ ನೋಡಿ, ಇಲ್ಲಿ ಉಳ್ಕೊಂಡಿದೆ ಅಲ್ವಾ ಗ್ಯಾಪ್, ಇಲ್ಲಿಂದ ಮೇಲ್ಗಡೆಯಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಅದೆಲ್ಲವೂ ಪ್ಯಾಡಿಂಗ್ ಮತ್ತೆ ಮಾರ್ಜಿನ್ಸ್ ಅಲ್ಲಿ ಬರುತ್ತೆ. ಇಲ್ಲಿ ನೋಡಿ, ನಾನು ಪ್ಯಾಡಿಂಗ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನಾನು ಇಟ್ಟಿದ್ದೀನಲ್ವಾ, ಟಾಪ್ ಮತ್ತೆ ಬಾಟಮ್ ಮಾತ್ರ ಅಬ್ಸರ್ವ್ ಮಾಡಿ. ಇದು ಟಾಪ್ ಬಾಟಮ್, ಇದು ಸೈಡ್ ಬೈ ಸೈಡ್, ಲೆಫ್ಟ್ ಅಂಡ್ ರೈಟ್. ಓಕೆನಾ? ಈ ಟಾಪ್ ಮತ್ತೆ ಬಾಟಮ್ ಅಲ್ಲಿ ನಾನು ಎಷ್ಟು ಜಾಸ್ತಿ ಮಾಡ್ತಾ ಇದ್ದೀನಿ ಅಷ್ಟು ಜಾಸ್ತಿ ಆಗ್ತದೆ. ನೋಡಿ, ಓಕೆನಾ? ಇದು ಏನಿದೆಯಲ್ಲ ಸೈಡ್ ಬೈ ಸೈಡ್, ಇಲ್ಲಿ ನೋಡಿ, ಈ ರೀತಿ ನಾವು ಕಾರ್ನರ್ನ ಕೊಡೋದಕ್ಕೆ ನಾವು ಏನಂತೀವಿ ಅಂತಂದ್ರೆ ಪ್ಯಾಡಿಂಗ್ ಅಂತ ಕರಿತೀವಿ. ಸರಿನಾ? ನೆಕ್ಸ್ಟ್ ಇದನ್ನ ಕ್ಲಿಯರ್ ಮಾಡ್ತೀನಿ. ಮಾರ್ಜಿನ್ ಅಂತ ತಗೊಂತೀನಿ. ನೋಡಿ, ಮಾರ್ಜಿನ್ಗೆ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಮಾರ್ಜಿನ್ ಎರಡು ಕಡೆ ಆಗ್ತಾ ಇದೆ, ಸ್ಪೇಸಿಂಗ್ ಏನೇ, ಬಟ್ ನೋಡಿ ಸೈಡ್ ಬೈ ಸೈಡ್ಗೆ ಏನಾಗ್ತಾ ಇದೆ, ಇಷ್ಟೇ. ಟಾಪ್ ಮತ್ತೆ ಬಾಟಮ್ಗೆ ಏನಾಗ್ಬೇಕಲ್ಲ ಅದು ನೀಟಾಗಿ ಆಗ್ತಾ ಇದೆ. ಇದಕ್ಕೆ ಮಾರ್ಜಿನ್ ಅಂತ ಕರಿತೀವಿ. ನೆಕ್ಸ್ಟ್ ಬಾರ್ಡರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಬಾರ್ಡರ್ ಕೊಟ್ರೆ ಯಾವ್ದೋ ಒಂದು ಕಲರ್ ಕೊಡೋಣ, ಬ್ಲ್ಯಾಕ್ ಕೊಡೋಣ. ನೋಡಿ, ಬಾಕ್ಸ್ ಬಂತು. ಇದನ್ನೇ ನಾವು ಬಾರ್ಡರ್ ಅಂತೀವಿ. ಬಾರ್ಡರ್ನ ಎಡಿಟ್ ಮಾಡಿದ್ರೆ ಎಷ್ಟು ದಪ್ಪ ಇರಬೇಕು ಬಾರ್ಡರ್? ಬಾರ್ಡರ್ ಎಷ್ಟು ದಪ್ಪ ಇರಬೇಕು, ಅದರ ಸೈಜ್ ಏನಿರಬೇಕು, ಅದು ಬಾರ್ಡರ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಬಾರ್ಡರ್ ಬಿಟ್ಟು ಇದರಲ್ಲೇನೆ ಏನಿದೆ, ರೇಡಿಯಸ್ ಅಂತ ಇದೆ. ಆ ಬಾರ್ಡರ್ಗೆನೆ ನಾವು ರೇಡಿಯಸ್ ಕೊಡ್ಬೋದು. ನೋಡಿ, ಅರ್ಥ ಆಗ್ತೀವಿ? ರೇಡಿಯಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇದು ನಿಮ್ಮ ಔಟರ್ ಡಿಸೈನ್ ನ ಚೇಂಜ್ ಮಾಡೋದಕ್ಕೆ, ಒಂದು ಪ್ಯಾರಾಗ್ರಾಫ್ ಅಲ್ಲಿ ಏನೇನು ತಗೊಂತಿರಲ್ಲ ಅದರ ಔಟರ್ ಡಿಸೈನ್ ನ ಚೇಂಜ್ ಮಾಡೋದಕ್ಕೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ಅಡ್ವಾನ್ಸ್ಡ್ ಅಂತ ಇದೆ. ಈ ಅಡ್ವಾನ್ಸ್ಡ್ ಅಲ್ಲಿ HTML ಫಾರ್ಮೆಟ್ ಅಲ್ಲಿ ಇದೆ. ಇದು ಬೇಕಾಗಿಲ್ಲ, ಇಷ್ಟು ಗೊತ್ತಿದ್ರೆ ಇವಾಗ ಸಾಕು. ನೆಕ್ಸ್ಟ್ ಇದನ್ನ ಚೇಂಜ್ ಮಾಡ್ತೀನಿ.
ಲೇಟ್ ಆಗ್ತಾ ಇತ್ತು. ಇಲ್ಲಿಂದ ಪ್ಲಸ್ ಅಂತ ಬಂತಲ್ಲ, ಇಲ್ಲಿಂದ ನೀವು ಆ್ಯಡ್ ಮಾಡ್ಕೋಬಹುದು. ಓಕೆನಾ, ಯಾವ್ದು ಬೇಕು ಎಲ್ಲ ಆ್ಯಡ್ ಮಾಡ್ಕೊಂಡು ಬ್ರೌಸ್ ಆಲ್ ಅಂತ ಕೊಟ್ಟರೆ ಸೇಮ್ ಇಲ್ಲಿ ಈ ಕಡೆ ಪ್ಲಸ್ ಇದೆಯಲ್ಲ ಅದರಲ್ಲಿ ಏನೇನು ಓಪನ್ ಆಗುತ್ತೆ ಅದೇ ಓಪನ್ ಆಗುತ್ತೆ. ಓಕೆನಾ, ಈ ಬ್ಲಾಕ್ ಯಾಕೆ ಡಿಲೀಟ್ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಒಂದು ಸೆಕೆಂಡ್, ಇದು ಕೊಟ್ಟಿರ್ತಕ್ಕಂಥ ಬಾರ್ಡರ್ ಏನಿದೆಯಲ್ಲ ಡಿಲೀಟ್ ಮಾಡೋಣ. ಓಕೆ, ನೆಕ್ಸ್ಟ್ ಹೆಡ್ಡಿಂಗ್ ಆಯ್ತಲ್ವಾ, ಹೆಡ್ಡಿಂಗ್ ಅಲ್ಲೂ ಸೇಮ್ ಅದೇ ಕಲರ್ ಚೇಂಜಸ್, ಅದೇ ಟೆಕ್ಸ್ಟ್ ಕಲರ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಡೈಮೆನ್ಷನ್ಸ್ ಆಗಿರ್ಬೋದು. ಪ್ಯಾರಾಗ್ರಾಫ್ ಅಲ್ಲೂ ಸೇಮ್, ಪ್ಯಾರಾಗ್ರಾಫ್ ಅಲ್ಲಿ ಏನೇ ಬರಿಬೇಕು ಅಂತಂತಂದ್ರೂ ನೀವು ಇಲ್ಲಿ ಪ್ಯಾರಾಗ್ರಾಫ್ನ ಆ್ಯಡ್ ಮಾಡ್ಕೋಬಹುದು. ಸರಿನಾ, ಈ ತರ ಪ್ಯಾರಾಗ್ರಾಫ್ನ ನೀವು ತಗೋಬಹುದು. ನೋಡಿ, ಇದರಲ್ಲಿ ಇನ್ನೊಂದು ಏನಿದೆ ಅಂತಂದ್ರೆ ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ನೀವು ಯಾವ ಬ್ಲಾಕ್ ತಗೊಂಡಿದ್ದೀರ, ಪ್ಯಾರಾಗ್ರಾಫ್ ಬ್ಲಾಕ್ ತಗೊಂಡಿದ್ದೀರ. ಇದು ಮೇಲೆ ಮತ್ತೆ ಕೆಳಗೆ ನೀವು ಇಲ್ಲಿ ತಗೊಂಡು ಹೋಗ್ಬೇಕಾ, ನಿಮ್ಮ ಇದನ್ನ ತಗೊಂಡು ಹೋಗ್ಬೋದು. ಈ ರೀತಿ ಡ್ರ್ಯಾಗ್ ಅಂಡ್ ಡ್ರಾಪ್ನ ಇಲ್ಲಿನೂ ಕೂಡ ಮಾಡ್ಕೋಬಹುದು. ನೋಡಿ, ಇದ್ರ ಕೆಳಗಡೆ ತಗೊಂಡಿದ್ದೀನಿ, ಫಾರ್ ಎಕ್ಸಾಂಪಲ್ ಇದ್ರ ಕೆಳಗಡೆ ತಗೊತಾ ಇದ್ದೀನಿ. ನೋಡಿ, ಇದು ಈ ಲೈನ್ ಕೆಳಗಡೆ ಬಂತು, ಇದು ಮೇಲ್ಗಡೆ ಬಂತು. ಇದೇ ರೀತಿ ಇದನ್ನು ಸೇಮ್ ಮೂವ್ ಡೌನ್ ಆ್ಯಂಡ್ ಅಪ್. ಇದು ಲೆಫ್ಟ್ ಸೈಡಿಗೆ ಬೇಕಾ ಅಲೈನ್ ಮಾಡೋಕ್ಕೆ, ಸೆಂಟ್ರಿಗೆ ಬೇಕಾ ಅಥವಾ ರೈಟ್ ಸೈಡಿಗೆ ಬೇಕಾ, ದಿಸ್ ವಿಲ್ ಹೆಲ್ಪ್ ಯು ಟು ಅಲೈನ್. ಓಕೆನಾ, ನೆಕ್ಸ್ಟ್ ಬೋಲ್ಡ್ ಅಲ್ಲಿ ಎಲ್ಲವನ್ನ ಕ್ಲಿಕ್ ಮಾಡಿ ಬೋಲ್ಡ್ ಅಂತ ಕೊಟ್ರೆ ಬೋಲ್ಡ್ ಆಗುತ್ತೆ. ಸರಿನಾ, ಲೆಟರ್ಗಳು ಬೋಲ್ಡ್ ಆಗುತ್ತೆ. ಅದೇ ರೀತಿ ಇಟಾಲಿಯನ್. ನೆಕ್ಸ್ಟ್ ಇರತಕ್ಕಂಥದ್ದು ಲಿಂಕ್. ಇವಾಗ ಕೆಲವೊಂದ್ರಲ್ಲಿ ನೀವು ನೋಡಿರ್ತೀರ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾವುದೋ ಒಂದು ಪೇಜ್ ಓಪನ್ ಆಗ್ತಾ ಇರುತ್ತೆ. ಆ ಪೇಜ್ ಓಪನ್ ಆಗೋಕ್ಕೆ ಬೇಕಾಗಿರೋದೇ ಇದೊಂದು ಲಿಂಕ್. ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ಲಿಂಕ್ ಇದೆ, ಈಗ ನಮ್ಮದು ಯೂಟ್ಯೂಬ್ ಚಾನಲ್ ಲಿಂಕ್ ಇದೆ ಅನ್ಕೋಣ. ಈ ಲಿಂಕ್ನ ನಾನು ಕಾಪಿ ಮಾಡ್ತೀನಿ. ಕಾಪಿ ಮಾಡಿ ಈ URL ಅಲ್ಲಿ ನಾನು ಹಾಕ್ತೀನಿ. ಓಕೆನಾ, ಹಾಕಿ ಎಂಟ್ರ್ ಕೊಡ್ತೀನಿ. ನೋಡಿ, ಇಲ್ಲಿ ಲಿಂಕ್ ಹಾಕಿದ್ದೀನಿ ನಾನು. ಕ್ಲಿಕ್ ಮಾಡಿದ ತಕ್ಷಣ ಇದು ಎಲ್ಲಿಗೆ ಹೋಗುತ್ತೆ, ಚಾನಲ್ ಹೋಗುತ್ತಲ್ವಾ. ಈ ರೀತಿ ನೀವು ಯಾವುದಾದ್ರೂ ಲಿಂಕ್ ಇದ್ರೆ ಇದ್ರ ಮೂಲಕ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಇದಿದೆ, ಸೆಲೆಕ್ಟ್ ಮಾಡಿದ್ದೀನಿ, ಸೆಲೆಕ್ಟ್ ಮಾಡಿ ಇದನ್ನು ಕೊಟ್ಟಿದ್ದೀನಿ. ಕೊಟ್ಟು ನಾನೇನು ಮಾಡಿದ್ದೀನಿ, ಲಿಂಕ್ ಹಾಕಿದ್ದೀನಿ, ಹಾಕಿ ಎಂಟರ್ ಕೊಟ್ಟಿದ್ದೀನಿ. ಇವಾಗ ಏನಾಗುತ್ತೆ, ಇಲ್ಲಿದೆ ಇದನ್ನು ಡಿಲೀಟ್ ಮಾಡ್ತೀನಿ ನಾನು ಈ ಲಿಂಕ್. ಓಕೆನಾ, ಇಲ್ಲಿ ನೋಡಿ ಇದ್ರ ಕಲರ್ ಚೇಂಜ್ ಆಗೋಯ್ತು. ನೀವು ಇದು ಕ್ಲಿಕ್ ಮಾಡಿದರೆ ಸಾಕು, ಇಲ್ಲಿ ಯೂಟ್ಯೂಬ್ ಲಿಂಕ್ ಓಪನ್ ಆಗಿಬಿಡುತ್ತೆ. ನೋಡಿ, ಅರ್ಥ ಆಯ್ತಾ? ಈ ರೀತಿ ಲಿಂಕ್ನ ನೀವು ಆ್ಯಡ್ ಮಾಡ್ಕೋಬಹುದು. ನೆಕ್ಸ್ಟ್ ಇದರಲ್ಲಿ ಏನಿದೆ ಅಂತಂದರೆ ಫುಟ್ ನೋಟು, ಅಂದರೆ 1, 2, 3 ಸೀರಿಯಲ್ ಬರ್ತಲ್ಲ ಅದು, ಹೈಲೈಟು, ಇನ್ಲೈನ್ ಕೋಡು, ಈ ಥರ ಇನ್ಲೈನ್ ಇಮೇಜು, ಈ ಕೆಲವೊಂದು ಯೂಸ್ ಆಗ್ತಕ್ಕಂಥ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ನೋಟೇಷನ್ಸು ಇಲ್ಲಿದೆ. ಇದನ್ನು ನೀವು ಇದರಲ್ಲಿ ಯೂಸ್ ಮಾಡ್ಕೋಬಹುದು. ಓಕೆನಾ, ಹೆಡ್ಡಿಂಗಲ್ಲಿ ಹೆಡ್ಡರಿಗೆ ಏನೇನು ಬೇಕೋ ಅದು ಮಾತ್ರ ಸಿಗುತ್ತೆ. ಪ್ಯಾರಾಗ್ರಾಫ್ ಬರಿಬೇಕಾ ಅದನ್ನು ಯೂಸ್ ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿರ್ತಕ್ಕಂಥದ್ದು ಇದು ಲಿಸ್ಟ್, ಯಾವುದೋ ಒಂದು ಲಿಸ್ಟ್ನ ನೀವು ಹಾಕಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಟಾಯ್ ಇದೆ, ಟಾಯ್ದು ಏನೋ ಲಿಸ್ಟ್ ಹಾಕಬೇಕು. ಇದನ್ನು ತೊಗೊಂಡ್ಬಿಟ್ರೆ ಲಿಸ್ಟ್ ಸ್ಟಾರ್ಟ್ ಆಗಿಬಿಡುತ್ತೆ. ನೀವು ಮತ್ತೆ ಅದನ್ನು ಎಡಿಟ್ ಮಾಡಬೇಕು ಅಂತೇನಿಲ್ಲ. ನೋಡಿ, ನೆಕ್ಸ್ಟ್ ಎಂಟ್ರ್ ಹೊಡೆದ ಹೋದಂಗೆ ನಿಮಗೆ ಲಿಸ್ಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಎಲ್ಲಾದರೂ ನೀವು ವೆಬ್ಸೈಟಲ್ಲಿ ಲಿಸ್ಟ್ ಹಾಕಬೇಕು ಅಥವಾ ಈ ಥರ ನೊಟೇಷನ್ ಕೊಟ್ಬಿಟ್ಟು ನೀವು ಹಾಕಬೇಕು ಅಂತಂದಾಗ ಇದನ್ನು ನೀವು ಯೂಸ್ ಮಾಡ್ಕೋಬಹುದು. ಓಕೆನಾ, ಆ ಲಿಸ್ಟಿಗೆ ಸಬ್ ಡಿವೈಡ್ ಮಾಡೋದಕ್ಕೆ ಇಲ್ಲಿರೋದು. ನೋಡಿ, ಫಾರ್ ಎಕ್ಸಾಂಪಲ್ ಇದು ಮೇನ್ ಲಿಸ್ಟಲ್ಲಿ ನೀವು ಒಂದು ಸಬ್ ಬೇಕು. ಈಗ ಇದರಲ್ಲಿ ಅರ್ಥ ಆಯ್ತಾ, ಸಬ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ನೆಕ್ಸ್ಟ್ ನೀವು ಇದು ಬೇಕಾಗಿಲ್ಲ ಅಂದ ತಕ್ಷಣ ಇಲ್ಲಿಗೆ ಬನ್ನಿ, ಹೋಗಿ ಮತ್ತೆ ಎಂಟ್ರ್ ಕೊಡ್ತಾ ಹೋದ್ರೆ ಲಿಸ್ಟ್ ಆಗ್ತಾ ಹೋಗುತ್ತೆ. ಸರಿನಾ, ಇದು ಮೂರು ಸೇಮ್, ಇದನ್ನ ಮತ್ತೆ ಎಕ್ಸ್ಪ್ಲೇನ್ ಮಾಡೋದೇನು ಬೇಕಾಗಲ್ಲ. ಓಕೆನಾ, ಬೋಲ್ಡ್, ಇಟಾಲಿಯನ್, ಇಟಾಲಿಕ್, ಲಿಂಕ್ ಮತ್ತೆ ಇದೆಲ್ಲವೂ ಸೇಮ್ ಇರುತ್ತೆ. ಸರಿನಾ, ಲಿಸ್ಟ್ ಬೇಕಾದ್ರೆ ಇದನ್ನ ಯೂಸ್ ಮಾಡ್ಕೊಳ್ಳಿ. ಯಾವುದೋ ಒಂದು ಕೋಟ್ ಅಂತ ಇದೆ, ಏನು ಯಾರೋ ಒಂದು ಹೇಳಿರ್ತಕ್ಕಂಥದ್ದನ್ನ ನೀವು ನಿಮ್ಮ ವೆಬ್ಸೈಟ್ ಅಲ್ಲಿ ಕೋಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಕೋಟ್ ತಗೊಂತೀನಿ,
ನೋಡಿ ನಾನು ತಗೊಂಡಂಗೆ ಇಲ್ಲೊಂದು ಲೈಟ್ ಆಗಿ ಇದು ಓಪನ್ ಆಗ್ತಾ ಇದೆಯಲ್ಲ ನೋಡಿ, ಬ್ಲ್ಯಾಕ್ ಆಗಿ. ಇದು ನಾನು ಫಸ್ಟ್ ತಗೊಂಡಿರ್ತಕ್ಕಂಥ ಒಂದು ಕೋಟ್. ಆ ಒಂದು ಕೋಟ್ ಒಳಗಡೆನೆ ಮತ್ತೆ ಯಾಕಂದ್ರೆ 4-5 ಸರ್ತಿ ಕ್ಲಿಕ್ ಮಾಡಿದ್ನಲ್ವಾ, ಅದು ಅಲ್ಲಿಗೆ ಬಂದಿದೆ. ಏನಾದರೂ ಕೋಟ್ ಅಂತ ನಾವು ಟೈಪ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆನಾ? ಕೋಟ್ನ ತಗೊಂತೀನಿ, ಡ್ರಾಪ್ ಮಾಡ್ತೀನಿ, ಇದರಲ್ಲಿ ಏನಾದರೂ ಬರಿತೀನಿ ಅನ್ಕೊಂಡು ನೋಡಿ. ಅದ್ರ ಫಾಂಟ್ ಹೇಗಿದೆ ಬರೋದು. ಈ ರೀತಿ ನೀವು ಕೋಟ್ ಇರೋದನ್ನ ಬರ್ಕೋಬಹುದು. ಲಾಸ್ಟಿಗೆ ಕೊನೆಯಲ್ಲಿ ಯಾರು ಹೇಳಿದ್ರು ಸರಿನಾ? ಇದು ನಿಮಗೆ ಕೋಟ್ ಆಗಿ ಇದು ಒಂದೇ ಒಂದು ಇದರಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಒಂದೇ ಬ್ಲಾಕ್ ಅಲ್ಲಿ ನೀವೆಲ್ಲವನ್ನ ಮಾಡ್ಕೋಬಹುದು. ಇಲ್ಲಿದೆ ನೋಡಿ, ಅದೇ ಸಿಟೇಷನ್ ಅಂತಂದ್ರೆ ಯಾರು ಹೇಳಿರೋದು ಅದನ್ನೇ ಸಿಟೇಷನ್ ಅಂತ ಕರಿತೀವಿ. ಓಕೆನಾ? ಈ ರೀತಿ ನೀವು ತಗೋಬಹುದು. ನೆಕ್ಸ್ಟ್ ಕೋಡ್ ಆಯ್ತಲ್ಲ, ಇದು ಕೋಡ್ನ ನೀವು ಹಾಕಬೇಕು ಅಂತಂದ್ರೆ ನಿಮಗೆ ಕೋಡ್ ಗೊತ್ತಿರಬೇಕು. ಈಗ HTML ಕೋಡ್ ಆಗಿರ್ಬೋದು, ಜಾವಾ, ಆ ಪ್ರೋಗ್ರಾಮಿಂಗ್ ನಿಮಗೆ ಗೊತ್ತಿದ್ರೆ ಅದನ್ನ ನೀವು ಬರ್ಕೋಬಹುದು. ಓಕೆನಾ? ಕೋಡ್ ಗೊತ್ತಿಲ್ಲ ಅಂದ್ರೆ ಇದು ವೇಸ್ಟ್. ನೆಕ್ಸ್ಟ್ ಡೀಟೇಲ್ಸ್ ಯಾವುದೋ ಒಂದು ಇರುತ್ತೆ. ಇದ್ರ ಡೀಟೇಲ್ಸ್ ಹಿಡನ್ ಮಾಡಬೇಕು ಅಂತಂದ್ರೆ ಈ ತರ, ಫಾರ್ ಎಕ್ಸಾಂಪಲ್ ಕಿಡ್ಸ್ ಅಂತ ಇದೆ. ಇದ್ರದ್ದು ಇನ್ಫಾರ್ಮೇಶನ್ ನಾನು ಏನ್ ಮಾಡ್ತೀನಿ, ಇಲ್ಲಿ ಕೊಟ್ಕೊಂತ ಹೋಗ್ತೀನಿ. ಏನು ಟಾಯ್ಸ್, ಕಾರ್ಡ್ಸ್, ಈ ತರ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇದು ಎರಡು ಹೈಡ್ ಆಗುತ್ತೆ. ಇಲ್ಲಿ ನೋಡಿ, ಇದ್ರ ಮೇಲೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಬರುತ್ತೆ, ಇದು ಹೈಡ್ ಆಗುತ್ತೆ. ಸೊ ಇದೇನಿದೆಯಲ್ಲ ಡೀಟೇಲ್ಸ್, ಯಾವುದೋ ಒಂದು ವಿಷಯನ ಕೆಳಗಡೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ ನೀವು ಡೀಟೇಲ್ಸ್ ಯೂಸ್ ಮಾಡ್ಕೋಬಹುದು. ಮ್ಯಾಥ್ ಅಂತ ಇದೆ, ಇದು ಹೊಸದಾಗಿ ಆಡ್ ಆಗಿದೆ. ಏನಪ್ಪ ಇದು ಮ್ಯಾಥ್ ಅಂತಂದ್ರೆ, ಮುಂಚೆ ನೀವು ಯಾವುದೋ ಒಂದು ಫಾರ್ಮುಲಾ ಹಾಕಬೇಕು ಅಂತ ಅಂದ್ರೆ ತುಂಬಾ ಕಷ್ಟ ಇತ್ತು. ಅದು ವರ್ಡ್ ಅಲ್ಲಿ ಹೋಗಿ ಅದರಲ್ಲಿ ಇನ್ನೊಂದು ಪ್ಲಗಿನ್ ಹಾಕೊಂಡು ಅದರಿಂದ ತಂದಿ ಇಲ್ಲಿ. ಇವಾಗ ಹಂಗಲ್ಲ. ಇವಾಗ ನೋಡಿ, ಪ್ಲಸ್ ಫಾರ್ ಎಕ್ಸಾಂಪಲ್ ಇದು ಆಕ್ಟಿವ್ ಆಗಿ, ಓಕೆ ಆಕ್ಟಿವ್ ಆಗಿದೆ ಅಲ್ವಾ ಮ್ಯಾಥ್. ನಾನೇನು ಕೊಡ್ತೀನಿ, A+B = C ಅಂತ ಕೊಡ್ತೀನಿ. ನೋಡಿ, ಮ್ಯಾಥಮೆಟಿಕಲ್ ಫಾರ್ಮ್ಯಾಟ್ ಅಲ್ಲಿ ನನಗೆ ಆಲ್ರೆಡಿ ಬಂತು, ಫಾರ್ಮುಲಾ ಇರ್ತಕ್ಕಂಥ ಫಾರ್ಮ್ಯಾಟ್ ಅಲ್ಲಿ. ಅದೇ ರೀತಿ ಏನಂತ ಕೊಡೋಣ, ಏನಂತ ಕೊಡೋಣ ನೋಡಿ, ಕೊಡ್ತೀನಿ A+B divided by C divided by 2. ಈ ತರ ಒಂದು ಫಾರ್ಮ್ಯಾಟ್ ಅಲ್ಲಿ ನೀವು ಕೊಡ್ತಾ ಹೋದ್ರೆ ನಿಮಗೆ ಕ್ಲೀನ್ ಆಗಿ ಫಾರ್ಮುಲಾಗಳು ಯಾವುದೇ ತೊಂದರೆ ಇಲ್ಲದೆ ಸೆಂಟ್ರಲ್ಲಿ ನೀಟಾಗಿ ಬರ್ತಾ ಹೋಗುತ್ತೆ. ಅದು ಇದ್ರಲ್ಲಿ ಮ್ಯಾಥ್ ಅಂತ. ಇದು ಪ್ರೀ ಫಾರ್ಮ್ಯಾಟೆಡ್ ಅಂತಂದ್ರೆ ಏನು ಅಂತಂದ್ರೆ, ಇವಾಗ ಒಂದು ಸ್ಪೇಸಿಂಗ್ ಆಗ್ಲಿ, ಒಂದು ಈ ಟೈಪ್ ಮಾಡ್ತಿದ್ವಲ್ಲ ಮೊದಲು, ಆ ತರದ್ದು ಇದರಲ್ಲಿ ಇರುತ್ತೆ. ನೀವು ಟೈಪ್ ಮಾಡೋದೆಲ್ಲ ಆ ತರ ನೋಡಿ. ಈ ನ್ಯೂಸ್ ಪೇಪರ್ ಎಲ್ಲ ಇರುತ್ತೆ ನೋಡಿ, ಆ ರೀತಿದೆಲ್ಲ ಇದರಲ್ಲಿ ಬರುತ್ತೆ. ಅದೇ ರೀತಿ ಇಲ್ಲಿ ಟೇಬಲ್ಸ್, ಎಷ್ಟು ಟೇಬಲ್ಸ್ ಇದೆ, ನಿಮಗೆ ಎಷ್ಟು ಟೇಬಲ್ಸ್ ಬೇಕು, ಇವಾಗ ನಾನು ಎಷ್ಟು ಕೊಟ್ಟಿದ್ದೀನಿ ಅನ್ಕೊಳ್ಳೋಣ. ಕ್ರಿಯೇಟ್ ಟೇಬಲ್ ಅಂತ ಕೊಟ್ರೆ ನಿಮಗೆ ಇಲ್ಲಿ ಟೇಬಲ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಹೆಡರ್ ಸೆಕ್ಷನ್ ಇರಬೇಕು, ಫುಟರ್ ಸೆಕ್ಷನ್ ಇರಬೇಕು ಅಂತಂದ್ರೆ ಇಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳಿ. ಇದರಲ್ಲಿ ನೀವೇನು ಕ್ಲಿಕ್ ಮಾಡ್ತೀರಾ ಅದು ನಿಮಗೆ ಬರುತ್ತೆ. ನೆಕ್ಸ್ಟ್ ಇಲ್ಲೇನೇನಿದೆ, ಇದೆ ಮೇಲೆ ಕೆಳಗಡೆ ಆಯ್ತು. ಸೆಂಟ್ರಿಗೆ ಬೇಕಂತಂದ್ರೆ ಎಲ್ಲ ಅಲೈನ್ಮೆಂಟ್ ಸೆಂಟ್ರಿಗೆ ಇದೆ. ಇದು ಮತ್ತೆ ಇಲ್ಲಿ ಇದನ್ನು ಅಷ್ಟೇ, ಇಲ್ಲಿ ಏನೋ ಒಂದು ಬರೀತೀನಿ, ಬರುತ್ತೆ ತೋರಿಸ್ತೀನಿ. ಇಲ್ಲಿದೆ ಅಲ್ವಾ, ಇವಾಗ ಇದನ್ನ ಸೆಂಟ್ರಿಗೆ ತಗೊಂಡ್ರೆ ಇಲ್ಲಿಗೆ ಬರುತ್ತೆ ನೋಡಿ. ನೋಡಿ ಎಲ್ಲ ಸೆಂಟ್ರಿಗೆ ಬರ್ತಾ ಇದೆಯಲ್ಲ, ಈ ರೀತಿ. ಆಮೇಲೆ ಇಲ್ಲಿರೋದು ಆ್ಯಡ್ ಕ್ಯಾಪ್ಷನ್. ಕೆಳಗಡೆ ನೀವು ಅದ್ರ ಬಗ್ಗೆ, ಆ ಟೇಬಲ್ ಬಗ್ಗೆ ಏನಾದರೂ ಕ್ಯಾಪ್ಷನ್ ಬರಿಬೇಕು ಅಂದ್ರೆ ಇದನ್ನ ಯೂಸ್ ಮಾಡಿ. ನೆಕ್ಸ್ಟ್ ಟೇಬಲ್ ಎಡಿಟ್ ದ ಟೇಬಲ್ ಸೈಜ್. ಇನ್ಸರ್ಟ್ ರೋ ಆದ್ರೆ ಇನ್ಸರ್ಟ್ ರೋ ಕೊಡಿ, ಡಿಲೀಟ್ ರೋ ಆದ್ರೆ ಡಿಲೀಟ್ ರೋ ಕೊಡಿ. ಈ ತರ ಇನ್ಸರ್ಟ್ ಆ ತರ, ಅರ್ಥ ಆಯ್ತಾ? ನೆಕ್ಸ್ಟ್ ಇದೆಲ್ಲ ಸೇಮ್ ಇರುತ್ತೆ, ಕಾಪಿ ಡೂಪ್ಲಿಕೇಟು ಅದು ಇದೆಲ್ಲ ಬರುತ್ತೆ.
ಇದರಲ್ಲಿ ಮತ್ತೆ ನಿಮಗೆ ಕಲರ್ ಚೇಂಜ್ ಮಾಡಬೇಕು ಅಂತಂದ್ರೆ ಇದರಲ್ಲಿ ಇರುತ್ತೆ. ಟೆಕ್ಸ್ಟ್ ಕಲರ್ ಏನಾಗಬೇಕು, ಬ್ಯಾಕ್ಗ್ರೌಂಡ್ ಕಲರ್ ಏನಾಗಬೇಕು, ಅದರ ಸೈಜ್ ಏನಾಗಬೇಕು, ಡೈಮೆನ್ಷನ್ಸ್ ಏನಾಗಬೇಕು, ಪ್ರತಿಯೊಂದಕ್ಕೂ ಬಾರ್ಡರ್ ಬೇಕಾ ಬೇಡವಾ. ನೋಡಿ, ಟೇಬಲ್ಗೆ ಒಂದು ಬಾರ್ಡರ್ ಬಂತು ಜಾಸ್ತಿ ಆಯ್ತು. ಟೇಬಲ್ಗೆ ಒಂದು ಬಾರ್ಡರ್ ಬೇಕು ಅಂತಂದ್ರೆ ಇದರಲ್ಲಿ ಟೇಬಲ್ಗೆ ಒಂದು ಬಾರ್ಡರ್ ತಗೊಳ್ಬೋದು. ಓಕೆನಾ, ಈ ತರ ಬಾರ್ಡರ್ ಟೇಬಲ್ಗೆ ಜಾಸ್ತಿ ಆಗುತ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ. ಇದು ನಿಮಗೆ ಈಸಿಯಾಗಿ ಬರ್ತಕ್ಕಂಥ ಟೇಬಲ್. ವರ್ಸ್ ಅಂತಂದ್ರೆ ಇವಾಗ ಏನೋ ಒಂದು ಪೋಯಟ್ರಿ ಬರೀತಿರ್ತಾರೆ, ಏನೋ ಒಂದು ಇದು ಬರಿತಾ ಇರ್ತಾರೆ. ಇದರಲ್ಲಿ ಏನಾಗುತ್ತೆ, ನೀವು ಟೈಪ್ ಮಾಡ್ತಾ ಹೋದ್ರೆ ಆ ಒಂದು ಫಾರ್ಮೆಟ್ ಇರುತ್ತಲ್ಲ, ಆ ಫಾರ್ಮೆಟ್ ನ ನೀವು ಕ್ರಿಯೇಟ್ ಮಾಡೋ ಬದಲು ಅದೇ ಕ್ರಿಯೇಟ್ ಮಾಡಿ ಕೊಡುತ್ತೆ ಅಂತ ಅಷ್ಟೇ. ಅದು ಬಿಟ್ರೆ ಬೇರೆ ಏನೂ ಇಲ್ಲ ಇದರಲ್ಲಿ. ಸೇಮ್ ಇದನ್ನು ಟೈಪಿಂಗ್ ತರಾನೇ, ಬಟ್ ಇಲ್ಲಿ ನೋಡಿ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಕಲರ್ ಬಂತು, ಆ ತರ ಚೇಂಜ್ ಆಗ್ತಾ ಹೋಗಿದೆ. ಅರ್ಥ ಆಯ್ತಾ. ಇದು ವರ್ಡ್ಸ್. ಕ್ಲಾಸಿಕಲ್ಲಿ ಮೊದಲು ವರ್ಡ್ ಏನಿತ್ತು ಗೊತ್ತಾ, ವರ್ಡ್. ಆ ವರ್ಡ್ ಅಲ್ಲಿ ನೀವು ಎಡಿಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಇದೇನೋ ತಗೊಂಡಿದ್ದೀರಾ, ಮೊದಲು ನೀವು ಹಳೆದ್ರಲ್ಲಿ ಹೆಂಗ್ ಮಾಡ್ತಿದ್ರಿ, ಇವತ್ತು ಫಾಂಟ್ ಸೈಜ್ ಚೇಂಜ್ ಮಾಡ್ಬೇಕಾ, ನೋಡಿ ಇಲ್ಲಿ ಬರ್ತಿದ್ರಿ ಫಾಂಟ್ ಸೈಜ್ ಚೇಂಜ್ ಮಾಡಕ್ಕೆ, ಆ ತರ ಇದ್ರದ್ದು ಸೈಜ್ ಆಯ್ತು, ಬೋಲ್ಡ್. ಇದು ಹಳೇದು, ನಾವು ವರ್ಡ್ ಅಲ್ಲಿ ಏನೇನೆಲ್ಲ ಮಾಡ್ತಿದ್ವಲ್ವಾ, ಅದನ್ನ ನಾವು ಇದರಲ್ಲಿ ಮಾಡ್ಕೊಳ್ಬೇಕು ಅಂತಂದ್ರೆ ಇದನ್ನ ನೀವು ಯೂಸ್ ಮಾಡ್ಕೊಂಡ್ರೆ, ಇದನ್ನ ನೀವು ಸೇವ್ ಅಂತ ಕೊಟ್ರೆ ಅಲ್ಲಿ ಏನ್ ಎಡಿಟ್ ಮಾಡಿರ್ತಾರೆ ಇಲ್ಲಿ ಬರುತ್ತೆ. ಇದು ಕ್ಲಾಸಿಕ್ ವೇ ಅಂದ್ರೆ ಓಲ್ಡ್ ವೇ. ಸ್ಟ್ರೆಚಿ ಪ್ಯಾರಾಗ್ರಾಫ್ಸ್ ಅಂತಂದ್ರೆ ಅದೇ. ಈಗ ಪ್ಯಾರಾಗ್ರಾಫು ಅದೇ ಹೇಗಿರುತ್ತೆ, ಸಿಂಪಲ್ ಆಗಿದೆ ಅಲ್ವಾ. ಇದು ನೋಡಿ ದೊಡ್ಡದಾಗಿ ಸ್ಟ್ರೆಚಿ ಆಗಿ ಈ ತರ. ಇದರಲ್ಲಿ ನೀವು ಡೈಮೆನ್ಷನ್ ಅಲ್ಲಿ ಬಂದು ಕಡಿಮೆ ಆಗುತ್ತೆ. ಸರಿ, ಇದರಲ್ಲಿ ಲೈನ್ ಹೈಟ್ ನಾವು ಎಷ್ಟು ಮಾಡ್ತೀವಿ, ಕಡಿಮೆ ಮಾಡ್ತೀವಿ ಅನ್ಕೊಳ್ಳೋಣ. ನೋಡಿ ಅಲ್ಲಿ ನೀವು ಏನ್ ಚೇಂಜಸ್ ಮಾಡ್ತೀರಾ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಈ ತರ ಇಲ್ಲಿ ಏನೇನಿದೆ ಇವೆಲ್ಲವನ್ನ ಒಂದ್ಸರ್ತಿ ನೀವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡ್ತಾ ಹೋಗಿ, ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ತುಂಬಾ ಈಸಿ ಇದೆ. ಹೆಡಿಂಗ್ ಸ್ಟ್ರೆಚ್ನು ಅಷ್ಟೇ. ಈ ಚಿಕ್ಕದಾಗಿ ಹೆಡಿಂಗ್ ಬಂದಿತ್ತಲ್ವಾ ನಮಗೆ, ಇದು ದೊಡ್ಡದಾಗಿ ಬರುತ್ತೆ ಸ್ಟ್ರೆಚಿಯಲ್ಲಿ. ಅರ್ಥ ಆಯ್ತಾ. ಸೇಮ್ ಅದೇ ರೀತಿ. ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಇದರಲ್ಲಿ ಇನ್ನೊಂದೇನು ಅಂತಂದ್ರೆ ಒಂದಾದ್ಮೇಲೆ ಒಂದು ಬರ್ತಾ ಹೋಗುತ್ತೆ. ಈ ತರ ನೀವು ಪೇಜ್ ಬಿಲ್ಡ್ ಮಾಡಬೇಕು ಅಂತಂದ್ರೆ, ಅದೇ ಎಲಿಮೆಂಟರ್ ಅಲ್ಲಿ ತುಂಬಾ ಚೇಂಜಸ್ ಇದೆ, ಅದನ್ನ ಆಮೇಲೆ ಹೇಳೋಣ. ನೆಕ್ಸ್ಟ್ ಇಮೇಜಸ್. ಇವಾಗ ಒಂದು ಇಮೇಜ್ ಹಾಕ್ಬೇಕು ನೀವು. ಫಾರ್ ಎಕ್ಸಾಂಪಲ್ ಇಮೇಜ್ ಇದೆ, ಇದನ್ನ ತಗೊಂಡು ಇಲ್ಲಿ ಹಾಕ್ತೀರಾ. ಓಕೆನಾ. ಇದಕ್ಕೆ ಇಮೇಜ್ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಒಂದು ಇದಕ್ಕೆ ಫಾರ್ ಎಕ್ಸಾಂಪಲ್ ತಗೊಂತೀನಿ. ಓಕೆನಾ. ಈ ತರ ಒಂದು ಇಮೇಜ್ ಇದೆ, ಇಮೇಜ್ ಬಂತು. ಈ ಇಮೇಜ್ ನಾನು ಇಲ್ಲೇ ಒಂದ್ ಕಡೆ ತಗೊಂಡು ಇಡ್ತೀನಿ. ಲೋಡ್ ಆಗ್ಬೇಕು, ಲೋಡ್ ಆಗ್ತಾ ಇದೆ, ಲೋಡ್ ಆಗ್ಲಿ. ಲೋಡ್ ಆದ ತಕ್ಷಣ ಇದು ಕ್ಲಿಯರ್ ಆಗಿ ಬರುತ್ತೆ. ಇಲ್ಲಿ ಲೋಡ್ ಆಗ್ತಾ ಇದೆ, ಸರಿನಾ. ಈ ತರ ಸಿಂಗಲ್ ಇಮೇಜಸ್ ನಿಮಗೆ ಬೇಕು ಅಂತಂದ್ರೆ ಈ ಸಿಂಗಲ್ ಇಮೇಜ್ ನ ತಂದ್ಬಿಟ್ಟು ಇದರಲ್ಲಿ ಹಾಕ್ಬೋದು. ಇದಕ್ಕಿಂತ ಓಕೆನಾ, ಸಿಂಗಲ್ ಇಮೇಜ್ ಬೇಡ ನಂಗೆ, ಇದು ಸಿಂಗಲ್ ಇಮೇಜ್. ಓಕೆ. ಇದೇ ರೀತಿ ಗ್ಯಾಲರಿ ಒಂದು 10 ಇಮೇಜಸ್ ನಾನು ಇದರಲ್ಲಿ ಹಾಕ್ತೀನಿ, ಅದು ಮೂವ್ ಆಗ್ತಾ ಇರುತ್ತೆ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಇದನ್ನು ತಗೊಂತೀನಿ, ಇದು ತಗೊಂತೀನಿ, ಸುಮ್ಮನೆ ಸೆಲೆಕ್ಟ್ ಮಾಡ್ತೀನಿ 4-5 ಇಮೇಜ್ಗಳನ್ನ ಹಾಕ್ತೀನಿ. ನೋಡಿ, ಇದು ಒಂದು ಗ್ಯಾಲರಿಯಲ್ಲಿ ಎಲ್ಲವೂ ಒಂದು ಗ್ಯಾಲರಿಯಲ್ಲಿ ಬಂತು. ಓಕೆ ಅಲ್ವಾ. ಒಂದೇ ಸರ್ತಿ ಇದನ್ನ ನೀವು ಹಾಕ್ಬೋದು. ನೆಕ್ಸ್ಟ್ ಇದೆ, ಇದಕ್ಕೇನೆ ಆಡಿಯೋ. ಯಾವುದೋ ಒಂದು ನಿಮ್ಮ ಮ್ಯೂಸಿಕ್ ಇದೆ, ಅದನ್ನು ನೀವು ಹಾಕಬೇಕು ಅಂತ ಅಂದ್ರೆ ಆ ಆಡಿಯೋನ ಇಲ್ಲಿ ಹಾಕಿದ್ರೆ ಪ್ಲೇ ಆಗುತ್ತೆ. ನನ್ನ ಹತ್ರ ಯಾವುದು ಆಡಿಯೋ ಫೈಲ್ಸ್ ಇಲ್ಲ, ಸೊ ನೀವು ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಆಡಿಯೋ ಬರುತ್ತೆ. ನೀವು ಪ್ಲೇ ಅಂತ ಕೊಟ್ರೆ ಆಡಿಯೋ ಪ್ಲೇನೂ ಆಗುತ್ತೆ. ನೆಕ್ಸ್ಟ್ ಕವರ್ ಅಲ್ಲಿ ಏನು ಅಂತಂದ್ರೆ, ಆ ಒಂದು ಇಮೇಜ್ ಇದೆ, ಆ ಇಮೇಜ್ ಮೇಲೆ ನೀವೇನೋ ಒಂದು ಟೆಕ್ಸ್ಟ್ ಬರಿಬೇಕು. ಕವರ್ ತಗೊಂತಿದ್ದೀನಿ, ಅಪ್ಲೋಡ್. ಕವರ್ ಇದನ್ನು ಅಪ್ಲೋಡ್ ಮಾಡುತ್ತೀನಿ. ಅಂತಲ್ವಾ ಕವರ್ ಪೇಜ್. ಇಲ್ಲಿ ನೀವೇನಾದ್ರು ಟೆಕ್ಸ್ಟ್ ಬರಿಬೇಕು ಅಂತಂದ್ರೆ ಬರಿಬೇಕು.
ಶಿಕ್ಷಣವರ ಈ ಟೆಕ್ಸ್ಟ್ ಇದ್ದು ಚೇಂಜಸ್ ಬೇಕು ಅಂತಂದ್ರೆ ಇಲ್ಲಿ ಮಾಡ್ಕೊಳ್ಳಿ. ಕಲರ್ ನಾನು ಯಾವತ್ತು ತಗೊತೀನಿ, ರೆಡ್ ತಗೋಣ. ರೆಡ್ ಆಯ್ತಲ್ಲ. ಸೇಮ್ ಇದೇ ರೀತಿ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜಸ್ ಮಾಡ್ಕೋಬಹುದು, ಅದರ ಸೈಜ್ ಚೇಂಜಸ್ ಮಾಡ್ಕೋಬಹುದು. ಆಮೇಲೆ ಇದರಲ್ಲಿ ಅಪಿರಿಯನ್ಸ್, ಹೈಟ್, ಸ್ಪೇಸಿಂಗು, ಡೆಕೋರೇಷನ್, ಕೇಸ್ ಇವೆಲ್ಲವನ್ನ ನೀವು ಇದರಲ್ಲಿ ಮಾಡ್ಕೋಬಹುದು. ಓಕೆನಾ. ನೆಕ್ಸ್ಟ್ ಫೈಲ್, ಒಂದು ಯಾವುದೋ ಒಂದು ನಿಮ್ಮ ಫೈಲ್ ಇದೆ, ಆ ಡೈರೆಕ್ಟ್ ಫೈಲ್ನ ನೀವು ಇದರಲ್ಲಿ ಅಪ್ಲೋಡ್ ಮಾಡಿ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಜಿಪ್ ಫೈಲ್ ಇದೆ ಅನ್ಕೋಣ. ಈ ಜಿಪ್ ಫೈಲ್ ಅದು ದೊಡ್ಡದು ಬೇಡ, ಒಂದು ಚಿಕ್ಕ ಫೈಲ್ ಇದೊಂದಿದೆ, ಇದನ್ನು ತಗೊಂತೀನಿ. ನೋಡಿ ಜಿಪ್ ಫೈಲು ಅದಾವಿಲ್ಲ ಅಂತ ಬರ್ತಾ ಇದೆ. ಬೇರೆ ಫೈಲ್ ನೋಡೋಣ. ಬೇರೆ ಫೈಲು ಇದು PDF ಇದೆ ಅಂತ ನೋಡೋಣ. ಇಲ್ಲಿ ಫೈಲ್ ಇದೆ. ಈ ಫೈಲ್ನ ಯಾರಾದರೂ ಡಿಜಿಟಲ್ ಮಾರ್ಕೆಟಿಂಗ್ ಇಂಟ್ರೊಡಕ್ಷನ್ ಅಂತ PDF ಇದೆ. ಇದನ್ನ ಡೌನ್ಲೋಡ್ ಅಂತ ಮಾಡ್ಕೋಬೇಕು ಅಂತಂದ್ರೂ ಇದು ಡೌನ್ಲೋಡ್ ಆಗುತ್ತೆ. ಓಕೆನಾ. ಇದಕ್ಕೆ ನಾವು ಆ ಪೇಜ್ದು, ಆ ಫೈಲ್ದು ಫಾರ್ ಎಕ್ಸಾಂಪಲ್ ನೋಡಿ, ಈ ಫೈಲು ಹಾಕಿದ್ದೀನಿ, ಬಟ್ ಇದ್ರದ್ದು URL ಹಾಕಿಲ್ಲ. ನಾನು ಫಾರ್ ಎಕ್ಸಾಂಪಲ್ ಕಾಪಿ URL ಅಂತ ಕೊಟ್ಟು ಇಲ್ಲಿದೆ ನೋಡಿ, ಡೌನ್ಲೋಡ್ ಆಯ್ತು. ಅರ್ಥ ಆಯ್ತಾ. ಯಾವುದಾದ್ರೂ ಒಂದು ಫೈಲ್ನ ನೀವು ಅಲ್ಲಿ ಕೊಟ್ಟರೆ ನೀವು ಡೌನ್ಲೋಡ್ ಆಗೋ ಥರ ಅದು ಇರುತ್ತೆ. ನೆಕ್ಸ್ಟು ಅರ್ಥ ಆಯ್ತಲ್ಲ ನಿಮಗೆ. ಈಗ ಡೌನ್ಲೋಡ್ ಆಗಿರೋದು ಡೌನ್ಲೋಡ್ ಫೈಲಲ್ಲಿ ಸಿಕ್ಬಿಡುತ್ತೆ ನೋಡಿ. ಓಪನ್ ಮಾಡಿದರೆ ನಿಮ್ಮ ಫೈಲಲ್ಲಿ ನಿಮಗೆ ಇರುತ್ತೆ. ಸೊ ಯಾವುದೇ ಒಂದು ನಾವು ಇದು ಹಳೇದು ಮೊದಲು ಯಾವುದೋ ಮಾಡಿದ್ದು ಡಿಜಿಟಲ್ ಮಾರ್ಕೆಟಿಂಗ್ದು, ಸರಿನಾ. ಈ ಥರದಾಗಿ ನೀವು ಒಂದು ಡೌನ್ಲೋಡೇಬಲ್ ಫೈಲ್ನ ಇಲ್ಲಿ ಹಾಕಬಹುದು. ಆಯ್ತಪ್ಪ, ಇಲ್ಲಿದೆ. ಅರ್ಥ ಆಯ್ತಾ. ನೆಕ್ಸ್ಟು ಮೀಡಿಯಾ ಆ್ಯಂಡ್ ಟೆಕ್ಸ್ಟ್. ಮೀಡಿಯಾ ಆ್ಯಂಡ್ ಟೆಕ್ಸ್ಟಲ್ಲಿ ಇದು ಚೆನ್ನಾಗಿದೆ ನೋಡಿ. ಕೆಲವೊಂದರಲ್ಲಿ ಹೇಗಿರುತ್ತೆ ಅಂತಂದರೆ, ಇವಾಗ ಮೀಡಿಯಾ ತಗೊಂಡು ಮೀಡಿಯಾ ನೀವು ಯಾವುದಾದ್ರೂ ತಗೋಬೋದು. ವಿಡಿಯೋ ಆದ್ರೂ ತಗೋಬೋದು, ಆಡಿಯೋ ಆದ್ರೂ ತಗೋಬೋದು. ಈಗ ವಿಡಿಯೋ ತಗೊತೀನಿ, ಸರಿ, ಏನು ಇಮೇಜ್ ತಗೊತೀನಿ ಒಂದು. ಇವಾಗ ಇದು ಯಾವುದೋ ಒಂದು ಇಮೇಜ್ ನಾನು ತಗೊಂಡಿದ್ದೀನಿ. ಅದ್ರ ಪಕ್ಕದಲ್ಲಿ ಈ ಇಮೇಜಿಗೆ ಸಂಬಂಧಪಟ್ಟಂಥದ್ದು ಒಂದು ಕಂಟೆಂಟ್ ಬರಿತಾ ಇದ್ದೀನಿ. ಏನೆಲ್ಲ ಬರಿತಾ ಇದ್ದೀನಿ ಇಲ್ಲಿ ನೋಡಿ. ಇದೇನಿದೆ, ಬುಕ್ ಇದೆ, ಮೊಬೈಲ್ ಇದೆ, ಕೈ ಇದೆ, ಅಂದರೆ ಇ ಬುಕ್ ಅಂತ ಅನ್ಕೊಳ್ಳೋಣ. ಓಕೆನಾ. ಇ ಬುಕ್ ಆರ್ ವೆರಿ ಈಸಿ ಟು ಕ್ಯಾರಿ and use whenever we want. ಓಕೆನಾ. ಈ ಥರ ಒಂದು ಯಾವುದೋ ಒಂದು ಇಮೇಜ್ ಇದೆ ಅಂತಂದರೆ, ಇಮೇಜು ಅಥವಾ ವಿಡಿಯೋ ಅಥವಾ ಏನೋ ಒಂದು ಇದೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ಬರಿಬೇಕು ಅದನ್ನು ಇಲ್ಲಿ ಬರಿಬೋದು. ನೋಡಿ ಇದರಲ್ಲಿ ಏನಿದೆ, ಮೀಡಿಯಾದು ಎಷ್ಟು ದೊಡ್ಡದಿರಬೇಕು. ಓಕೆನಾ. ಕ್ರಾಪ್ ಇಮೇಜ್ ಫಿಲ್. ಈಗ ನಾನು ಕ್ರಾಪ್ ಮಾಡಿದರೆ ಎಷ್ಟು ಕ್ರಾಪ್ ಇಮೇಜ್ ಟು ಫಿಲ್ ಅಂತಂದರೆ ಅದು ಸ್ಪೇಸಿಂಗ್ ಎಷ್ಟಿದೆ ಅಷ್ಟು ತಗೋತೆ. ಕ್ರಾಪ್ ಇಮೇಜ್ ಟು ಫಿಲ್ ಅಂತಂದ್ರೆ ಇಲ್ಲಿ ನೋಡಿ ಒಂಚೂರು ಆ ಸ್ಪೇಸಿಂಗ್ ನಾನು ಎಷ್ಟು ಕೊಟ್ಟಿರ್ತೀನಲ್ಲ ಈ ಸ್ಪೇಸಿಂಗಿಗೆ ಕವರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಜಾಸ್ತಿ ಮಾಡಿದರೆ ಫುಲ್ ಆ ಇಮೇಜೇ ಕ್ಲಿಯರ್ ಆಗ್ತಾ ಹೋಗುತ್ತೆ. ಈ ಇಮೇಜ್ ಕಟ್ ಆಗಲ್ಲ. ಓಕೆನಾ. ಲೆಫ್ಟು ರೈಟಿಗೆ ಅದು ಇದು. ಆಮೇಲೆ ಆಲ್ಟರ್ನೇಟಿವ್ ಟೆಕ್ಸ್ಟ್.
ಇವಾಗ ನೀವು ಈ ವೆಬ್ಸೈಟ್ ಅಲ್ಲಿ ಆಮೇಲೆ ತಗೊಂಡ್ರೆ ಆ ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಹೋದ್ರೆ ಪರ್ಪಸ್ ಆಫ್ ದಿ ಇಮೇಜ್ ಇಲ್ಲಿ ನೀವು ಬರಿಬೇಕು. ಓಕೆನಾ, ಅರ್ಥ ಆಯ್ತಾ? ಫುಲ್ ಸೈಜ್ ಬೇಕಾ, ತಮ್ನೇಲ್ ತರ ಬೇಕಾ, ನೋಡಿ ಇದರಲ್ಲಿ ಕೊಡುತ್ತೆ. ತಮ್ನೇಲ್ ಬೇಕಾ, ಫುಲ್ ಸೈಜ್ ಬೇಕಾ, ಮೀಡಿಯಂ ಬೇಕಾ, ಲಾರ್ಜ್ ಬೇಕಾ, ರೆಸೊಲ್ಯೂಷನ್ಸ್, ಸ್ಟ್ಯಾಂಡರ್ಡ್ ರೆಸೊಲ್ಯೂಷನ್ಸ್ ಏನಿದೆ ಅದನ್ನು ನೀವು ಇಲ್ಲಿ ತಗೋಬಹುದು. ಓಕೆನಾ. ನೆಕ್ಸ್ಟ್ ವಿಡಿಯೋ ಸೇಮ್ ಆಸ್ ಅ ಆಡಿಯೋ ವಿಡಿಯೋ ಎಲ್ಲ ಮೀಡಿಯಾ ಯಾವ ರೀತಿ ನೀವು ಆ್ಯಡ್ ಮಾಡ್ತೀರಲ್ಲ ಅದೇ, ಇದೇನು ಮತ್ತೆ ಹೊಸದಾಗಿ ಏನಿಲ್ಲ. ಯಾವುದೋ ಒಂದು ವಿಡಿಯೋನ ನೀವು ಕೊಟ್ಟರೆ ಈ ವಿಡಿಯೋ ಬಂದು ನಿಮ್ಗೆ ಇಲ್ಲಿ ಕೂರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ವಿಡಿಯೋ ಇದೆ ಕೊಡ್ತೀನಿ ನೋಡಿ, ಯೂಟ್ಯೂಬ್ ವಿಡಿಯೋ ಇತ್ತು, ಯೂಟ್ಯೂಬ್ ವಿಡಿಯೋ ಇಲ್ಲಿ ಪ್ಲೇ ಆಗ್ತಾ ಇದೆ. ಇಲ್ಲಿ ಲೋಡ್ ಆಗುತ್ತೆ, ನೀವು ಇಲ್ಲಿ ಪ್ಲೇ ಮಾಡಿದರೆ ಇಲ್ಲಿ ಪ್ಲೇ ಆಗುತ್ತೆ. ಸೊ ಇದಕ್ಕೆ ವಿಡಿಯೋ. ಅದೇ ರೀತಿ ಇಲ್ಲಿ ಕೆಳಗಡೆ ಏನು ಬರುತ್ತಲ್ಲ ಇದು ಡಿಸೈನಿಗೆ ಸಂಬಂಧಪಟ್ಟದ್ದು. ಓಕೆನಾ, ಇದನ್ನ ನಾನು ಕೊಟ್ಟಿದ್ದೀನಿ. ಇವಾಗ ಯಾವುದೋ ಒಂದು ಟೈಟಲ್ ನೀವು ಬರಿಬೇಕು ಅನ್ಕೊಳ್ಳೋಣ. ಈ ತರ ಒಂಚೂರು ನೀಟಾಗಿ ಅದರ ಬಗ್ಗೆ ಇನ್ಫಾರ್ಮೇಶನ್ ಓಕೆ ಅಲ್ವಾ? ಈ ತರ ಇದೇ ಇದರಲ್ಲಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಅಂತೀನಿ ಅನ್ಕೊಳ್ಳೋಣ. ಸ್ಲೋ ಆಗ್ತಾ ಇದೆ. ಓಕೆ, ಇದು ಸೇಮ್ ಡಿಸೈನ್ ಪರ್ಪಸ್ಗೆ ನೀವು ಹೆಡ್ಡಿಂಗ್ ಅದೆಲ್ಲ ಏನು ಬರೀತಿರಲ್ವಾ ಅದೇ ಪರ್ಪಸ್ಗೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ಬಟನ್. ಫಾರ್ ಎಕ್ಸಾಂಪಲ್ ಇದು ಏನಾಗುತ್ತೆ ಅಂತಂದ್ರೆ ಆಕ್ಷನ್, ಟೇಕ್ ಆಕ್ಷನ್, ಯಾವುದೋ ಒಂದು ಕೆಲಸಕ್ಕೆ ನೀವು ಆಕ್ಷನ್ ನ ತಗೋಬೇಕು ಅಂತ ಅಂದಾಗ ಈ ಬಟನ್ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬೈ ನಾವು ನೋಡಿದಿರಲ್ಲ, ಈ ತರ ಬೈ ನಾವು ಅಂತ ಇರುತ್ತೆ. ಇದು ಕ್ಲಿಕ್ ಮಾಡಿದ್ರೆ ಬೈ ನಾವಿಗೆ ಹೋಗುತ್ತೆ. ಈ ತರದ ಆಕ್ಷನ್ ನೀವು ತಗೋಬಹುದು. ಇದಕ್ಕೆ ಇಲ್ಲಿ ಬಂದು ಇಲ್ಲಿ ಒಂದು ಲಿಂಕ್ ತಗೊಂಡು ನೀವು ಬೈ ನಾವು ಅಂತಕ್ಕಂಥ ಪ್ರಾಡಕ್ಟ್ ಹೋದ್ರೂ ಇಲ್ಲಿ ಆಗುತ್ತೆ. ಅಥವಾ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಏನೋ ವೆರಿಫೈ ಅಂತ ಇದೆ ಅನ್ಕೋಣ. ಫಾರ್ ಎಕ್ಸಾಂಪಲ್ ಏನೋ ಒಂದು ವೆರಿಫೈ ಅಂತ ಇದೆ. ಎಲ್ಲೈತಪ್ಪ ಬಟನ್? ಓಕೆ, ಇಲ್ಲೊಂದು ವೆರಿಫೈ ಅಂತ ಇದೆ. ಈ ತರ ನೀವೇನಾದ್ರೂ ವೆರಿಫೈ ಮಾಡಬೇಕು ಅಂತ ಅದಕ್ಕೆ ನೀವು ಲಿಂಕ್ ಅಲ್ಲಿ ನೀವೇನಾದ್ರೂ ಫಾರ್ಮ್ಯಾಟ್ ಅಥವಾ ಒಂದು ಫಿಲ್ ಮಾಡಕ್ಕೆ ಒಂದು ಫಾರ್ಮ್ ನೀವು ಕೊಟ್ರೆ ಅಲ್ಲಿ ನಿಮ್ಗೆ ವೆರಿಫೈಗೆ ಆಗುತ್ತೆ. ಅಪ್ಲೋಡ್ ಮಾಡಕ್ಕೆ ಒಂದು ಸ್ಪೇಸ್ ಕೊಟ್ರೆ ನೀವು ವೆರಿಫೈ ನಿಮ್ ಕಡೆಯಿಂದ ಬ್ಯಾಕ್ ಎಂಡ್ ಅಲ್ಲಿ ನೀವು ಓಕೆ ಮಾಡಿ ಕೊಡೋವರೆಗೂ ಅದು ಆ ರೀತಿ ತಗೋಬಹುದು. ಇಲ್ಲಿ ಏನು ಅಂತಂದ್ರೆ ಏನೋ ಒಂದು ಆಕ್ಷನ್ ತಗೊಳ್ಳೋದಕ್ಕೆ ನಿಮ್ಗೆ ಏನಾದ್ರೂ ಬಟನ್ ಬೇಕು ಅಂತಂದ್ರೆ ಆ ಬಟನ್ ನೀವು ಇದು ಮಾಡ್ಕೋಬಹುದು. ಈ ಬಟನ್ ನ ಎಡಿಟ್ ಮಾಡಬೇಕು ಅಂದ್ರೆ ಇಲ್ಲಿ ಇರುತ್ತೆ ನೋಡಿ, ಎಷ್ಟಿರಬೇಕು, 50% ಬೇಕಾ, 60% ಬೇಕಾ, 70% ಬೇಕಾ, 100% ಬೇಕಾ, 25% ಬೇಕಾ, ಅಥವಾ ಅದ್ರ ಕಲರ್ ಹೇಗಿರ್ಬೇಕು, ಓಕೆನಾ, ಟೆಕ್ಸ್ಟ್ ಕಲರ್ ಹೇಗಿರ್ಬೇಕು. ಆರೆಂಜ್ ತಗೊಂತೀನಿ ಸುಮ್ಮನೆ ನೀವು ತೋರ್ಸಕ್ಕೆ. ಬ್ಯಾಕ್ ಗ್ರೌಂಡ್ ಬ್ಲೂ ಇದೆ ಅನ್ಕೋಣ, ಇವಾಗ ನಾನು ಗ್ರೇ ತಗೊಂತೀನಿ. ಓಕೆನಾ, ಗ್ರೇ ಕಾಣ್ತಾ ಇಲ್ವಾ, ಬ್ಲ್ಯಾಕ್ ತಗೊಂತೀನಿ. ಈ ರೀತಿ ಅದಕ್ಕೆ ಏನೇನು ಬೇಕೋ ಅದನ್ನ ನೀವು ಚೇಂಜ್ ಮಾಡ್ಕೋಬಹುದು. ಅರ್ಥ ಆಗ್ತಿದೆ? ನೆಕ್ಸ್ಟ್ ಅದೇ ಸೈಜ್ ಆಯ್ತು. ಇದಕ್ಕೆ ಕೊಟ್ಟಿರ್ತಕ್ಕಂಥ ಪ್ಯಾಡಿಂಗ್ಸ್ ಆಗಿರ್ಬೋದು ನೋಡಿ, ಅಂತ ಏನು ಡಿಫ್ರೆನ್ಸ್ ಇದರಲ್ಲಿ ಅನಿಸ್ತಾ ಇಲ್ಲ. ಓಕೆನಾ, ಬಾರ್ಡರ್ ಏನಾಗುತ್ತೆ ಅಂತ ನೋಡೋಣ. ಬಾರ್ಡರ್ ಕೊಟ್ಟು ನೋಡೋಣ. ನೋಡಿ, ಆ ಬಾರ್ಡರ್ ಲೈನ್ ಏನಿದೆ ಅದು ಚೇಂಜ್ ಆಗ್ತಾ ಇದೆ. ಇಲ್ಲಿದೆಲ್ಲ ಬಾರ್ಡರ್, ಆ ಥರ ನೀವು ಬಾರ್ಡರ್ ಸೈಜು ಅದೆಲ್ಲ ಚೇಂಜ್ ಮಾಡ್ಕೋಬಹುದು. ಆ ಬಾರ್ಡರ್ಗೆನೆ ಇರ್ತಕ್ಕಂಥದಕ್ಕೆ ನಾವು ರೇಡಿಯಸ್ ಕೂಡ ತಗೋಬಹುದು. ಅರ್ಥ ಆಯ್ತಾ?
ಇವಾಗ ನೋಡಿ ಅದು ಸ್ಕ್ವೇರ್ ಇತ್ತು, ಇವಾಗ ಏನಾಗ್ತಾ ಇದೆ ಎರಡು ಸೈಡಲ್ಲಿ ರೇಡಿಯಸ್ ಆಗ್ತಾ ಇದೆ. ಈ ತರ ನಿಮಗೆ ಹೆಂಗ್ ಬೇಕು ಅದನ್ನ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಮಾಡ್ಕೋಬಹುದು. ಓಕೆನಾ, ಇದು ಬಟನ್ ಆಯ್ತು. ನೆಕ್ಸ್ಟ್ ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಕಾಲಮ್ಸ್. ಇವಾಗ ನಾನು ಏನ್ ತಗೊಂತೀನಿ, ಈ ಕಾಲಮ್ ತಗೊಂತೀನಿ ಅನ್ಕೊಳ್ಳೋಣ. 33%, 33%, 33% ನಿಮ್ಮ ಹೋಲ್ ಈ ಪೇಜ್ ಏನಿದೆ ಆ ಪೇಜ್ 33% ಅಲ್ಲಿ ಡಿವೈಡ್ ಆಗುತ್ತೆ. ಇಲ್ಲಿ ಒಂದೊಂದು ನಿಮಗೆ ಬಾಕ್ಸ್ಗಳು ಬರುತ್ತೆ. ಈ ಬಾಕ್ಸ್ ಅಲ್ಲಿ ನೀವು ಏನಾದ್ರೂ ಆಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಬಾಕ್ಸಿಗೆ ನಾನು ಏನ್ ಆಡ್ ಮಾಡ್ತೀನಿ, ಒಂದು ಇಮೇಜ್ ಆಡ್ ಮಾಡ್ತೀನಿ. ಓಕೆನಾ, ಒಂದು ಇಮೇಜ್ ಆಡ್ ಮಾಡಿದ್ದೀನಿ. ಇಲ್ಲಿ ಈ ಬಾಕ್ಸ್ಗೆ ಒಂದು ಬೇರೆ ಇಮೇಜ್ ಹಾಕ್ತೀನಿ ಅನ್ಕೋಣ, ಅಥವಾ ಏನೋ ಒಂದು ಬರೀತೀನಿ. ಇಲ್ಲಿ ಏನ್ ಮಾಡ್ತೀನಿ, ಪ್ಯಾರಾಗ್ರಾಫ್ ಅಂತ ತಗೋಣ. ಪ್ಯಾರಾಗ್ರಾಫ್ ತಗೋಣ. ಇಲ್ಲಿ ಏನಾದ್ರೂ ಬರೆಯೋಣ. ಬಿ ಕನೆಕ್ಟೆಡ್ ಟು ನೇಚರ್. ಈ ತರ ಏನಾದ್ರು ನೀವು ಬರೆಯೋಣ. ಇದಕ್ಕೆ ಏನಾದ್ರು ಒಂದು ಸೆಲೆಕ್ಟ್ ಆಗಂಗೆ, ಇದಕ್ಕೆ ಇಂಟ್ರೆಸ್ಟ್ ಆಗಿರಂಗೆ ಬರೆಯೋಣ. ನೆಕ್ಸ್ಟ್ ಇಲ್ಲಿ ಮತ್ತೆ ನೀವು ಇನ್ನೊಂದು ಏನಾದ್ರೂ ಹಾಕೋಬಹುದು. ಇಲ್ಲಿ ಅದೇ ಇದು ಅಂತಿಲ್ಲ. ಬ್ರೌಸ್ ಅಲ್ಲಿಗೆ ಹೋದ್ರೆ ನೀವು ಬೇಕಾಗಿರ್ತಕ್ಕಂಥ ಯಾವ ಬ್ಲಾಕ್ ಆದ್ರೂ ಇಲ್ಲೊಂದಿನ ಟೇಬಲ್ ಹಾಕೋಣ ಅನ್ಕೋಣ. ಫಾರ್ ಎಕ್ಸಾಂಪಲ್ ಸುಮ್ಮನೆ 2x2 ಇದೆಲ್ಲ, ಒಂದು 4x4 ಒಂದು ಟೇಬಲ್ ಹಾಕೋಣ. 3 ಕ್ರಿಯೇಟ್ ಟೇಬಲ್. ನೋಡಿ ಆ ಜಾಗದಲ್ಲಿ ಒಂದು ಟೇಬಲ್ ಆಯ್ತು. ಈ ತರ 3 ಕಾಲಮ್ನ ನೀವು ಇಲ್ಲಿ ಹಾಕೋಬಹುದು. ಅದೇ ರೀತಿ ಇದು ಕಾಲಮ್ ಆಯ್ತು. ಗ್ರೂಪ್ ಅಂತಂದ್ರೆ ಇವಾಗ 2 ಬ್ಲಾಕ್ ಇದೆ, ಆ ಎರಡನ್ನು ನೀವು ಗ್ರೂಪ್ ಮಾಡಿ ಹಾಕೋಬಹುದು. ಈಗ 2 ಇದೆ, ಇವಾಗ ನೋಡಿ 2 ತಗೊಂತೀನಿ. ಒಂದು ಇವೆರಡು ಸಿಂಗಲ್ ಗ್ರೂಪ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಒಂದು ಸಪರೇಟ್ ಆಗಿದೆ, ಇದು ಒಂದು ಸಪರೇಟ್ ಆಗಿದೆ, ಇದು ಒಂದು ಸಪರೇಟ್ ಆಗಿದೆ. ಬಟ್ ಇದರಲ್ಲಿ ಏನಾಗುತ್ತೆ, ಇವೆರಡನ್ನು ಒಂದೇ ಗ್ರೂಪ್ ಅಲ್ಲಿ ಆಗುತ್ತೆ. ಅರ್ಥ ಆಯ್ತಾ? ಇವಾಗ ಇಲ್ಲಿ ಏನೋ ಒಂದು ಹಾಕ್ತೀರಾ, ಮತ್ತೆ ಸೇಮ್ ಏನೋ ಒಂದು ತಗೊಳ್ಳೋಣ, ಬಟನ್ ಹಾಕೋಣ. ಇಲ್ಲಿ ಎಲ್ಲಿಗೆ ಬರ್ಬೇಕು ಏನು ಎಲ್ಲ ಇದೆ ನೋಡಿ, ಎಷ್ಟಿಗೆ ಬರ್ಬೇಕಾ ಈ ತರ. ನೆಕ್ಸ್ಟ್ ನೀವು ಕೊಡ್ತಕ್ಕಂಥದ್ದು ಎಲ್ಲಿರುತ್ತೆ, ಹಾರಿಜಾಂಟಲ್ ಬೇಕಾ ವರ್ಟಿಕಲ್ ಬೇಕಾ ಅಂತ. ಇವಾಗ ನಾನು ಇದನ್ನು ತಗೊಂಡಿದ್ದೀನಿ, ಇಲ್ಲಿ ಬಂತು ನೋಡಿ. ಇಲ್ಲ, ನಾನು ಇಲ್ಲೇ ಇದನ್ನು ತಗೊಂತೀನಿ, ಇನ್ನೊಂದು ಬಟನ್ ತಗೊಂತೀನಿ. ಅರ್ಥ ಆಯ್ತಾ? ಇದ್ರ ಪಕ್ಕದಲ್ಲೇನೆ 2 ಗ್ರೂಪ್ ಅಲ್ಲೇನೆ ಇದು ಬಂತು, ಒಂದೇ ಸಿಂಗಲ್ ಗ್ರೂಪ್ ಅಲ್ಲಿ ಇದು ಆಗುತ್ತೆ. 2 ಬಟನ್ ನೀವು ಹಾಕ್ಬೋದು. ಅರ್ಥ ಆಯ್ತಾ? ನೀವು ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಅವೆರಡು ಎಲ್ಲಿರ್ಬೇಕು, ಸೆಂಟ್ರಿಗೆ ಇರ್ಬೇಕಾ, ರೈಟಿಗೆ ಇರ್ಬೇಕಾ, ಅಥವಾ ಆ ಕಡೆ ಒಂದು ಈ ಕಡೆ ಒಂದು ಸ್ಪೇಸಿಂಗ್ ಆಗಿರ್ಬೇಕಾ, ಆ ತರ ಪೊಸಿಷನ್ ಅಲ್ಲಿ ಬಂದು ಸೇಮ್ ಪೊಸಿಷನ್ ಅಲ್ಲಿ ನೀವು ಬಂದು ಡಿಫಾಲ್ಟ್ ಪೊಸಿಷನ್, ಸ್ಟಿಕ್ಕಿನ, ಈ ತರ ಎಲ್ಲವನ್ನು ನೀವು ಇದರಲ್ಲಿ ನೋಡ್ಕೋಬಹುದು. ಇದರಲ್ಲಿ ಮತ್ತೆ ಸೇಮ್ ಹಂಗೆ ಇರೋದು. ಬ್ಯಾಕ್ ಗ್ರೌಂಡ್ ಕಲರ್ ಆಗಿರ್ಬೋದು, ಇದಾಗಿರ್ಬೋದು, ಆಡ್ ಬ್ಯಾಕ್ ಗ್ರೌಂಡ್ ಇಮೇಜ್. ಇದಕ್ಕೇನೆ ಈ ಗ್ರೂಪಿಗೆನೆ ಒಂದು ಇಮೇಜ್ ಹಾಕ್ತೀರಾ ನೀವು ಅಂತಂತಂದ್ರೆ ಓಪನ್ ಮೀಡಿಯಾ ಅಂಡ್ ಲೈಬ್ರರಿ ಅಂತ ಕೊಡಿ, ಸೆಲೆಕ್ಟ್ ಇಮೇಜ್. ಓಕೆ, ಸುಮ್ಮನೆ ಹೇಳ್ತಾ ಇರೋದು ಯಾವುದೋ ಒಂದು ಇಮೇಜ್ ನಾನು ಹಾಕಿ ತೋರಿಸ್ತೀನಿ. ಇದು ಏನ್ ಇಮೇಜ್ ಅಂತ ನಂಗೆ ಗೊತ್ತಿಲ್ಲ, ಸುಮ್ಮನೆ ಹಾಕ್ತಾ ಇದ್ದೀನಿ. ಈಗ ಯಾವುದೋ ಒಂದಿದೆ, ಇದನ್ನ ನಾನು ಓಕೆ ಮಾಡ್ತೀನಿ. ಸರಿನಾ? ನೋಡಿ ಆ ಇಮೇಜ್ದು ಕೆಲವೊಂದು ಮೇಲ್ಗಡೆ ಇರೋ ಪಾರ್ಟ್ ಮಾತ್ರ ಬಂತು. ಆ ತರ ಅದು ಇಮೇಜ್ ತುಂಬಾ ದೊಡ್ಡದಿದೆ, ಅದಕ್ಕೆ ಆ ರೀತಿ ಆಗ್ತಾ ಇದೆ. ಓಕೆನಾ? ಅದ್ರದ್ದು ಹೈಟ್ ನಾನು ಜಾಸ್ತಿ ಮಾಡಿದ್ರೆ ಕೂಡ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಈ ತರ
ಅದಕ್ಕೊಂದು ಬಾರ್ಡರ್ ಬೇಕಾ, ಬಾರ್ಡರ್ನ ನೀವು ಇಲ್ಲಿ ತಗೊಳ್ಳಿ. ಸರಿನಾ? ಈ ತರ ಇಮೇಜ್ ಮೇಲೂ ಇದನ್ನ ನೀವು ಹಾಕೋಬಹುದು. ಇದೇನಾಗುತ್ತೆ, ಬ್ಲಾಕ್ ಆಗುತ್ತೆ, ಗ್ರೂಪ್ ಆಗುತ್ತೆ. ನೆಕ್ಸ್ಟ್ ಆಯ್ತಲ್ವಾ, ಗ್ರೂಪ್ ಆಯ್ತಲ್ವಾ. ಸೇಮ್ ಇದು ರೋ ಅಲ್ಲಿ, ಇವಾಗ ಇಲ್ಲಿ ನಮ್ಗೆ ಬಂದಿರೋದು ಇದು ರೋ. ಪಕ್ಕದಲ್ಲಿ ಮೇಲೆ ಕೆಳಗಡೆ ಬೇಕಾ, ಅದು ಇಲ್ಲಿದೆ. ಮೇಲೆ ಮತ್ತೆ ಕೆಳಗಡೆ ಎರಡನ್ನ ಹಾಕಕ್ಕೆ ಇಲ್ಲೇ ಸೈಡ್ ಬೈ ಸೈಡ್ ಬೇಕಾ, ಅದು ಇಲ್ಲಿದೆ. ಗ್ರಿಡ್ ಬೇಕಾ, ಗ್ರಿಡ್ ಅಂತಂದ್ರೆ ಇದರಲ್ಲಿ ನೋಡಿ ಪ್ರತಿಯೊಂದರಲ್ಲಿ ನೀವು ಹಾಕ್ತಾ ಹೋಗ್ಬೋದು, ಏನಾದ್ರು ಬರಿತಾ ಹೋಗ್ಬೋದು. ಈಗ ಇದರದ್ದು ಏನಾದ್ರು ಬರಿದ್ರಿ, ಆತರ ಸೇಮ್ ಎಲ್ಲೆಲ್ಲಿ ನಿಮ್ಗೆ ಪ್ಲಸ್ ಅಂತ ಕಾಣುತ್ತೆ ಅದೇನೋ ಏನೇನ್ ಬೇಕು ನಿಮ್ಗೆ ಹಾಕ್ತಾ ಹೋಗಿ, ಅದು ನಿಮ್ಗೆ ಕೊಡ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ವಿಡಿಯೋ ತುಂಬಾ ಲೆಂತ್ ಆಗ್ತಾ ಇದೆ, ಅದಕ್ಕೆ ನಾನು ಒಂಚೂರು ಬೇಗ ಹೇಳ್ತಾ ಇದ್ದೀನಿ. ಎಲ್ಲ ಅಂದ್ರೆ ಜಾಸ್ತಿ ಏನು ಇದಿರತಕ್ಕಂಥದ್ದು ಏನಿಲ್ಲ. ಇವಾಗ ಒಂದು ಪೇಜ್ ನೀವು ಇಲ್ಲಿ ಬರಿತಾ ಇದೀವಿ ನಾವು, ಫುಲ್ ಈ ಪೇಜ್ ಎಲ್ಲ ಬಂತು. ಇದು ಒಂದೇ ಸಿಂಗಲ್ ಪೇಜ್. ಇದಕ್ಕೊಂದು ಬ್ರೇಕ್ ಅಂದ್ರೆ ಈಗ ನೆಕ್ಸ್ಟ್ ಚಾಪ್ಟರ್ ಏನೋ ಬರಿತಾ ಇದಾರ, ಅದಕ್ಕೊಂದು ಏನಾದ್ರು ಬೇಕಾ ಅದು ಇದು ಇಲ್ಲಿ ಮೋರ್ ಅಂತ ಇದೆ. ಈಗ ಬಿಫೋರ್ ದಿಸ್ ಬ್ಲಾಕ್ ವಿಲ್ ಬಿ ಶೋನ್ ಇನ್ ದಿ ಎಕ್ಸ್ಪರ್ಟ್ ಆನ್ ಯುವರ್ ಆರ್ಚೂಸ್ ಪೇಜ್. ಒಂದ್ ಸೆಕೆಂಡ್ ತೋರಿಸ್ತೀನಿ. ಬರ್ತಾ ಇಲ್ಲ, ಬ್ರೇಕ್ ಪೇಸ್ ಕೊಡೋಣ, ಏನಾದ್ರು ತಗೊಳ್ತಾನ ಅವನು. ಮೋರ್ ಬರ್ತಾ ಇಲ್ಲ ಇದು. ಓಕೆನಾ? ಆಮೇಲೆ ನೋಡೋಣ ಅದರದ್ದು. ಇವಾಗ ಬ್ರೇಕ್ ಫೇಸ್ ಕೊಟ್ಟು ನೋಡ್ತೀನಿ. ಇಲ್ಲಿ ಆಕ್ಚುಲಿ ತಗೊಂಡಿದೆ, ಇದ್ರದ್ದು ಪ್ಯಾಡಿಂಗ್ ತೆಗೋಣ ಫಸ್ಟ್. ನಾನು ಆಗ್ಲೇ ಕೊಟ್ಟಿದ್ನಲ್ಲ ಮೋರ್ ಅಂತ ಇದೆ, ರೀಡ್ ಮೋರ್ ಅಂತ ಬರುತ್ತೆ. ಅದ್ರ ಬಗ್ಗೆ ಮತ್ತೆ ಇನ್ಫಾರ್ಮೇಶನ್ ಇದ್ರೆ ಇಲ್ಲಿರುತ್ತೆ. ಬ್ರೇಕ್ ಪೇಜ್ಗೆ ಈ ತರ ಬ್ರೇಕ್ ಪೇಜ್ ಅಂತ ಬರುತ್ತೆ, ಪೇಜ್ ಬ್ರೇಕ್ ಅಂತ. ಇದು ನೆಕ್ಸ್ಟ್ ಪೇಜಿಗೆ ಹೋಗ್ತಾ ಇದೆ ಅಂತ. ಅದು ಏನೋ ಈ ತರ ಬೇಡ ನಿಮ್ಗೆ, ಸುಮ್ಮನೆ ಒಂದು ಸಿಂಪಲ್ ಆಗಿ ಒಂದು ಸಪರೇಟರ್ ಬೇಕು, ಲೈನ್. ಆ ಸಪರೇಟರ್ ಇಲ್ಲಿ ಬಂದಿದೆ, ಇದನ್ನು ಕೂಡ ನೀವು ಚೇಂಜ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಮಾರ್ಜಿನ್ ಎಷ್ಟಿರಬೇಕು ಸಪರೇಟರ್ದು. ಓಕೆನಾ? ಸಪರೇಟರ್ದು ಏನೆಲ್ಲ ಇರಬೇಕು ಇದರಲ್ಲಿ ಬಂದಿರುತ್ತೆ ನಿಮಗೆ. ಓಕೆ, ಬ್ಯಾಕ್ಗ್ರೌಂಡ್ ಕಲರ್ ಬೇಕಾ, ಸಪರೇಟರ್ ಕಲರ್ ಬಂತು. ನೆಕ್ಸ್ಟ್ ಇದೇ ಸಪರೇಟರ್ಗೆನೆ ವೈಡ್ ಲೈನ್ ಬೇಕಾ, ಫುಲ್ ಲೈನ್ ಬರುತ್ತೆ. ಡಾಟ್ಸ್ ಬೇಕಾ, ಈ ತರ ಫುಲ್ ಡಾಟ್ 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 ಬರುತ್ತೆ. ಆ ತರ ಏನೇನ್ ಬೇಕಲ್ವ ನೀವು ಅದನ್ನ ತಗೋಬಹುದು. ಇಲ್ಲಿ ಮಾರ್ಜಿನ್ ನಾನು ಜಾಸ್ತಿ ಕೊಟ್ಟಿದ್ದೀನಿ, ಅದಕ್ಕೆ ಅದು ಡಾಟ್ ಕಾಣಿಸ್ತಾ ಇಲ್ಲ. ಅರ್ಥ ಆಯ್ತಾ? ಈ ತರ ನಿಮ್ಗೆ ಏನ್ ಸಪರೇಟರ್ ಬೇಕಾದ್ರೂ ಸಪರೇಟರ್ ಅಲ್ಲಿ ನೀವು ತಗೋಬಹುದು. ಅಲ್ಲಿ ಚಿಕ್ಕದಾಗಿ ನಾವೇ ಮಾಡೋಣ, ವೈಡ್ ಕಾಣೋಣ. ಓಕೆ, ಈ ತರ. ನೆಕ್ಸ್ಟ್ ಸ್ಪೇಸರ್, ಏನೋ ಒಂದು ಹಾಕಿದ್ರ ಬ್ಲಾಕ್, ನಮ್ಗೆಲ್ಲ ನೋಡಿ ಒಂದಾದ್ಮೇಲೆ ಒಂದು ಬಂದಿದೆ. ಬಟ್ ಈ ಸ್ಪೇಸರ್ ಏನ್ ಮಾಡುತ್ತೆ, ನೆಕ್ಸ್ಟ್ ಹಾಕೋದಕ್ಕೆ ಎಷ್ಟು ಸ್ಪೇಸ್ ಬೇಕು ಅಂತ ಕೊಡುತ್ತೆ. ನೋಡಿ ಇದನ್ನ ನೀವು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಬಹುದು. ನನಗೆ ಇಷ್ಟು ಸ್ಪೇಸ್ ಬೇಕು ಅಂತಂದ್ರೆ ಇಲ್ಲಿ ನೀವು ಏನು ಹಾಕಕ್ಕಾಗಲ್ಲ, ಇದು ಬಿಟ್ಬಿಡುತ್ತೆ. ಬಿಟ್ಟು ನೆಕ್ಸ್ಟ್ ಇಂದ ನೀವು ಹಾಕ್ಬಹುದು. ಅರ್ಥ ಆಯ್ತಾ? ಇಷ್ಟು ಜಾಗ ನಮ್ಗೆ ಸ್ಪೇಸರ್ ಕ್ರಿಯೇಟ್ ಮಾಡಿ ಕೊಡುತ್ತೆ. ನೆಕ್ಸ್ಟ್ ಈ ಆರ್ಚಿವ್ಸ್ ಆಗ್ಲಿ, ಕ್ಯಾಲೆಂಡರ್ ಆಗ್ಲಿ, ಆಮೇಲೆ ಟರ್ಮ್ ಲಿಸ್ಟ್, ನಿಮ್ಗೆ ಏನಾದ್ರು ಒಂದು ಟರ್ಮ್ ಲಿಸ್ಟ್ ಇದ್ರೆ ಟ್ಯಾಗ್ದು ಅದು ಇದು ಅದನ್ನ ಹಾಕ್ಬೋದು. ಕೆಟಗರಿ ಲಿಸ್ಟ್ ಇದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಾನೊಂದು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಒಂದು ಕೆಟಗರಿ ಮಾಡಿದ್ದೀನಿ ಅಂತಂದ್ರೆ ಆ ಕೆಟಗರಿ ಲಿಸ್ಟ್ ಗಳನ್ನ ನಾವು ಇಲ್ಲಿ ಹಾಕ್ಬೋದು. ಕಸ್ಟಮ್ HTML, ಈ HTML ಏನೇ ಕಸ್ಟಮ್ಸ್ ಇದ್ರೂ ನೀವು ಪ್ರೋಗ್ರಾಮಿಂಗ್ ಗೊತ್ತಿದ್ರೆ ಇದನ್ನ ಹಾಕ್ಬೋದು. ಲೇಟೆಸ್ಟ್ ಕಮೆಂಟ್ ಅಂತ ನೀವು ಕೊಟ್ಬಿಟ್ರೆ ಏನಾಗುತ್ತೆ, ನಿಮ್ಮ ವೆಬ್ಸೈಟ್ ಅಲ್ಲಿ ಬಂದು ಯಾರೇ ಏನ್ ಕಮೆಂಟ್ ಮಾಡಿದ್ರು ಈ ಪೇಜ್ ಅಲ್ಲಿ ಬರ್ತಾ ಇರುತ್ತೆ. ಯಾರೇ ಏನಾದ್ರು ಕಮೆಂಟ್ ಮಾಡಿದ್ರೆ ಅದು ಇಲ್ಲಿ ಲೇಟೆಸ್ಟ್ ಕಮೆಂಟ್ ಗಳು ಇಲ್ಲಿ ಬರುತ್ತೆ. ಲೇಟೆಸ್ಟ್ ನೀವು ಹಾಕಿರ್ತಕ್ಕಂಥ ಪೋಸ್ಟ್ ಗಳು ಇಲ್ಲಿ ಬರ್ಬೇಕಾ, ಇದನ್ನ ಕೊಡಿ, ಡ್ರ್ಯಾಗ್ ಮಾಡಾಕಿ. ಲೇಟೆಸ್ಟ್ ಪೋಸ್ಟ್ ಗಳು ನಾವ್ 2 ಪೋಸ್ಟ್ ಇದೆ ನಮ್ಮ ಇದ್ರಲ್ಲಿ. ಓಕೆನಾ? ಆ 2 ಪೋಸ್ಟ್ ಗಳು ನಮ್ಗೆ ಕಾಣಿಸ್ತಾ ಇದೆ. ಪೇಜ್ ಲಿಸ್ಟ್, ಪೇಜ್ ಯಾವ್ದೆಲ್ಲ ಪೇಜಸ್ ಇದೆ ಅದರ ಲಿಸ್ಟ್ ಬೇಕಾ. ಈಗ ನಮ್ಮ ಹತ್ರ ಇರೋದು ಒಂದೇ ಒಂದು ಪೇಜ್, ಹೋಮ್ ಪೇಜ್ ಅಲ್ವಾ. ಇಲ್ಲಿ ನೋಡಿ ಹೋಮ್ ಪೇಜ್ ಒಂದೇ, ನಾನು ಆಗ್ಲೇ ತೋರಿಸಿದ್ನಲ್ವ, ಹೋಮ್ ಪೇಜ್ ಒಂದೇ ಇರೋದ್ರಿಂದ ನಮ್ಗೆ ಹೋಮ್ ಪೇಜ್ ಒಂದೇ. ಇದು RSS ಅಂತಂದ್ರೆ ಇದ್ರದ್ದು ಈ ತರ ಒಂದು
ಒಂದು ಚಾಪ್ಟರ್ ವೈಸ್ ನಾವೇನಾದ್ರೂ ಕೊಡ್ತೀವಿ ನೋಡಿ, ಅಂದ್ರೆ ಇದು 1 2 3 ಕ್ಯಾಂಡಿಡೇಟ್ ಆ ತರದ್ದು ಏನೆಲ್ಲ ಇನ್ಫಾರ್ಮೇಶನ್ ಅಥವಾ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೇನೆ ನೆಕ್ಸ್ಟ್ ಪೇಜಿಗೆ ಹೋಗಂಗೆ. ಫಾರ್ ಎಕ್ಸಾಂಪಲ್ ಇಲ್ಲಿ URL ಹಾಕ್ಬಿಟ್ಟು ಚಾಪ್ಟರ್ 1 ಅಂತ ನಾನು ಕೊಟ್ಟೆ ಅನ್ಕೋಣ, ನಂದು ಡಿಜಿಟಲ್ ಮಾರ್ಕೆಟಿಂಗ್ ಯೂಟ್ಯೂಬ್ ಚಾನಲ್ದು ಹಾಕಿದ್ರೆ ಸೀದಾ ನಿಮಗೆ 1ನೇ ಎಪಿಸೋಡಿಗೆ ಹೋಗುತ್ತೆ. ಅದೇ ರೀತಿ ಹಿಂಗೆ ಆಡ್ ಮಾಡ್ತಾ ಅಪ್ಲೈ ಅಂತ ಕೊಟ್ರೆ, ಫಾರ್ ಎಕ್ಸಾಂಪಲ್ ಇದ್ರದ್ದು ಕೊಡ್ತೀನಿ ಅನ್ಕೋಣ, ಇಲ್ಲಿ ಇದ್ರದ್ದು ಕೊಡ್ತೀನಿ. ಈಗ ಇದು 2ನೇದು ಬೇಸಿಕ್ ಇದೆಯಲ್ಲ, ಬೇಸಿಕ್ ನಾನು ಏನ್ ಮಾಡ್ತಾ ಇದೀನಿ ಕೊಡ್ತಾ ಇದ್ದೀನಿ. ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ. ಓಕೆ, ಇವಾಗ ಇದನ್ನ ಕೊಡ್ತೀನಿ ನಾನು. ಸರಿನಾ? ಅಪ್ಲೈ ಅಂತ ಕೊಡ್ತೀನಿ. ಎರರ್, ಫೀಡ್ ಕುಡ್ ನಾಟ್ ಬಿ ಫೌಂಡ್. ಓಕೆ, ಸ್ಟೇಟಸ್ ಕಂಟೆಂಟ್ ಟೈಪ್ ಹಿಯರ್. ಓಕೆ 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 ಓಕೆ. ಇದು ಇನ್ನೊಂದ್ ಸರ್ತಿ ನಿಮ್ಗೆ ಹೇಳ್ತೀನಿ, ಯಾಕಂದ್ರೆ ಇಲ್ಲಿ ಏನೋ HTML ಅಂತ ತೋರಿಸ್ತಾ ಇದೆ. ಇದು ಏನು ಅಂತ ಕರೆಕ್ಟ್ ಆಗಿ ಇನ್ನೊಂದ್ ಸರ್ತಿ ಹೇಳ್ತೀನಿ. ನಾನು ಏನ್ ಅನ್ಕೊಂಡಿದ್ದೆ ಅಂತಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಬರ್ತಾ ಇದೆ ನೋಡಿ ಸ್ಟೇಟಸ್ ಅಲ್ಲಿ, ಇಲ್ಲಿ ಬರ್ತಾ ಇದೆಯಲ್ಲ ವರ್ಡ್ ಪ್ರೆಸ್ 6 ರಿಲೀಸ್ ಕ್ಯಾಂಡಿಡೇಟ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಇನ್ಫಾರ್ಮೇಶನ್, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಂಟೈರ್ ಇನ್ಫಾರ್ಮೇಶನ್ ಬರುತ್ತೆ. ಆ ರೀತಿ ನಾನು ಅನ್ಕೊಂಡಿದ್ದೆ. ಇದು ಇನ್ನೊಂದ್ ಸರ್ತಿ ನಿಮ್ಗೆ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ, ಓಕೆನಾ? ನೆಕ್ಸ್ಟ್ ಒಂದು ಸರ್ಚ್ ಬಾರ್ ಬೇಕು. ಇಲ್ಲಿ ತಗೊಂಡ್ರೆ ನೀವು ಒಂದು ಸರ್ಚ್ ಬಾರ್ ನಿಮಗೆ ಕ್ರಿಯೇಟ್ ಆಗುತ್ತೆ. ಸರ್ಚ್ ಅಂತ ಕೊಟ್ರೆ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಸರ್ಚ್ ಆಗಕ್ಕೆ ಆಗುತ್ತೆ. ಆಮೇಲೆ ಇಲ್ಲಿ ನೋಡಿ ಶಾರ್ಟ್ ಕೋಡ್ ಅಂತ ಇದೆ. ಶಾರ್ಟ್ ಕೋಡ್ ಇದು ಸರ್ಚ್ ಮಾಡ್ಬೇಕಾಗತ್ತೆ. ನಿಮಗೆ ಗೊತ್ತಿರಲ್ಲ, ನಾನು ಇಲ್ಲಿ ChatGPT ಅಲ್ಲಿ ಹೇಳ್ತೀನಿ, ಏನಂತ ಹೇಳ್ತೀನಿ, ಶಾರ್ಟ್ ಕೋಡ್ ವರ್ಡ್ ಪ್ರೆಸ್. ಓಕೆ, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಗ್ಯಾಲರಿ ಹಾಕ್ಬೇಕು, ಗ್ಯಾಲರಿನ ತಂದು ಹಾಕ್ಬೇಕು. ನೀವೇನ್ ಮಾಡ್ತೀರಾ, ಈ ಕೋಡ್ನ ಕಾಪಿ ಮಾಡ್ತೀರಾ. ಕಾಪಿ ಮಾಡಿ ಇಲ್ಲಿ ಇರ್ತಕ್ಕಂಥ ಇದಕ್ಕೆ ತಂದು ನೀವು ಇಲ್ಲಿ ಏನ್ ಮಾಡ್ತೀರಾ, ಪೇಸ್ಟ್ ಮಾಡ್ತೀರಾ, ಎಂಟರ್ ಅಂತ ಕೊಡ್ತೀರಾ. ಇದ್ರಲ್ಲಿ ಯಾಕೆ ವರ್ಕ್ ಆಗ್ತಿಲ್ಲ ಇದು? Insert additional custom element with the WordPress shortcode. Custom element. ಓಕೆ, 1 ಯಾವುದೆಲ್ಲ 1 2 ಇದು ಎರಡನ್ನು ಹೇಳ್ತೀನಿ. ಸೋಷಲ್ ಐಕಾನ್ ಅಂತ ತಗೊಂಡು, ಇವಾಗ ಸೋಷಲ್ ಐಕಾನ್ ಅಲ್ಲಿ ನೀವು ಯಾವ್ದು ಕ್ಲಿಕ್ ಮಾಡ್ತೀರಲ್ವಾ, ಯಾವ ಐಕಾನ್ ಬೇಕು, ವರ್ಡ್ ಪ್ರೆಸ್ ಐಕಾನ್ ಬೇಕು ಅನ್ಕೋಣ, ಅಮೆಝಾನ್ ಐಕಾನ್ ಬೇಕು ಅನ್ಕೋಣ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಇರುತ್ತೆ, ಇರುತ್ತೆ, ಅದೆಲ್ಲವೂ ಇಲ್ಲಿ ಬಂದಿರುತ್ತೆ. ಐಕಾನ್ ಬೇಕು ಅಂತಂದ್ರೆ ನೀವು ಇದನ್ನ ಯೂಸ್ ಮಾಡ್ಕೊಳ್ಳಿ. ಐಕಾನ್ ಬಂತು ನಿಮಗೆ ಇದರಲ್ಲಿ ಬಂದು, ಇವಾಗ ಟೆಕ್ಸ್ಟ್ ಏನ್ ಬೇಕು, full facebook.com ಅಂತ ಬೇಕಾ, ಅದನ್ನ ನೀವು ಕೊಟ್ರೆ, ನೀವು ಇಲ್ಲಿ URL ಹಾಕಿದ್ರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿತ್ತು ಅಂತಂದ್ರೆ ಡೈರೆಕ್ಟ್ ಆ URL ಗೆ ಹೋಗುತ್ತೆ, ಅಲ್ಲಿಗೆ ಹೋಗುತ್ತೆ. ಇಲ್ಲಿ URL ಹಾಕಿ ಸೋಷಿಯಲ್ ಮೀಡಿಯಾದ್ದು, ನಿಮ್ಮ URL ಕ್ಲಿಕ್ ಮಾಡ್ಬಿಟ್ಟು ಹಾಕಿ. ನೀವು ಓಪನ್ ಮಾಡಿದ ತಕ್ಷಣ ನಾ ಯಾವುದೋ ಒಂದು ಕೊಡ್ತೀನಿ ನೋಡಿ, ಅಲ್ಲಿಗೆ ಹೋಗುತ್ತೆ. ನೀವು ಯಾವ URL ಹಾಕ್ತೀರಾ ಸೇಮ್ ಅಲ್ಲಿಗೆ ಹೋಗುತ್ತೆ. ನೀವು ಸೋಷಿಯಲ್ ಮೀಡಿಯಾದ ಹಾಕಿದ್ರೆ ಸೋಷಿಯಲ್ ಮೀಡಿಯಾ URL ಗೆ ಹೋಗುತ್ತೆ. ಓಕೆನಾ? ಆ ರೀತಿ ಇವಾಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ.
ಆ್ಯಕ್ಚುಲಿ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಅಲ್ಲಿ ಹೋಗಬೇಕು ಪೇಜ್ಗೆ. ಸೇವ್ ಮಾಡಿದರೆ ಹೋಗುತ್ತೆ ಅನ್ಕೊತೀನಿ. ಸೇವ್ ಮಾಡಿಬಿಟ್ಟು ಒಂದು ಸರ್ತಿ ನೋಡೋಣ. ಓಕೆ, ಅದೇ ರೀತಿ ಟ್ಯಾಗ್ ಕ್ಲೌಡದ್ದು ಬೇಸಿಸ್ ಏನಾದರೂ ಇದ್ದರೆ ನೀವು ಇಲ್ಲಿ ಟ್ಯಾಗ್ ಮಾಡಿದರೆ ಆ ಕ್ಲೌಡ್ ಇದಕ್ಕೆ ಹೋಗುತ್ತೆ. ಸರಿನಾ? ಈ ಥರದ್ದು ಇದೆಲ್ಲವೂ ಮುಗೀತು. ನೆಕ್ಸ್ಟ್ ಥೀಮಲ್ಲಿ ಬಂದಾಗ ನೀವು ಸೈಟ್ ಲೋಗೋನ ಇಲ್ಲಿ ಹಾಕಬೇಕು ಅನ್ಕೊಳ್ಳೋಣ. ಇವಾಗ ನಮ್ಮ ಸೈಟ್ ಲೋಗೋ ಯಾವಾಗ ತೊಗೊಂಡಿದ್ವಿ, ಕಾಶಿನಾಥ್ ಸರ್ ಫೋಟೋ ತೊಗೊಂಡಿದ್ವಲ್ಲ, ನಾನು ಇಲ್ಲಿ ಹಾಕ್ತೀನಿ ಸೈಟ್ ಲೋಗೋ ಅಂತ ತಂದು. ಸಿಕ್ಕಾಪಟ್ಟೆ ತಗೊಂತ ಇದೆ ನೋಡಿ. ಇಲ್ಲಿ ನಾವು ಸೈಟ್ ಲೋಗೋ ಯಾವುದೇ ಕೊಟ್ಟಿಲ್ಲ. ಈಗ ಅಪ್ಲೋಡ್ ಮಾಡಿದ್ರೆ ಏನು ಲೋಗೋ ಕೊಡ್ತೀವಿ ಆ ಲೋಗೋ ಇಲ್ಲಿ ನಮಗೆ ಡಿಸ್ಪ್ಲೇ ಆಗುತ್ತೆ. ಯಾವುದೊಂದು JPG ಫೈಲು, PNG ಫೈಲ್ ಇದ್ದರೆ ಅದು ಹೈಲೈಟ್ ಆಗುತ್ತೆ. ಅದನ್ನು ನೀವು ಕೊಟ್ಟರೆ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಓಕೆನಾ? ಅದೇ ರೀತಿ ಇಲ್ಲಿ ನೋಡಿ, ಸೈಟ್ ಟೈಟಲ್. ನೀವು ಏನಾದರೂ ಸೈಟಿಗೆ ಒಂದು ಟೈಟಲ್ ಕೊಟ್ಟಿದ್ರೆ ಆ ಟೈಟಲ್ ಇಲ್ಲಿ ಬಂದು ಕೂರುತ್ತೆ. ನಾವೇನು ಕೊಟ್ಟಿದ್ದೀವಿ, ಕಿಡ್ಜೋ ಅಂತ ಕೊಟ್ಟಿದ್ದೀವಿ, ಆಲ್ರೆಡಿ ಬಂತು. ಓಕೆನಾ? ಅದೇ ರೀತಿ ಸೈಟ್ ಟ್ಯಾಗ್ ಲೈನ್ ನಾವೇನಾದರೂ ಕೊಟ್ಟಿದ್ರೆ ಸೈಟ್ ಟ್ಯಾಗ್ ಲೈನ್ ಆಲ್ರೆಡಿ ಬರುತ್ತೆ. ನಾವೇನೋ ಟ್ಯಾಗ್ ಲೈನ್ ಕೊಟ್ಟಿದ್ವಲ್ಲ, ಒನ್ ಗುಡ್ ಟಾಯ್ಸ್ ಸಮಥಿಂಗ್ ಏನೋ ಒಂದು ಕೊಟ್ಟಿದ್ವಲ್ಲ, ಒನ್ ಸ್ಟಾಪ್ ಫಾರ್ ಕಿಡ್ ಟಾಯ್ಸ್ ಅಂತ ಕೊಟ್ಟಿದ್ವಲ್ಲ, ಅದು ಬಂತು. ಅದೇ ರೀತಿ ನಿಮ್ದೊಂದು ಅವತಾರ್ ಇರುತ್ತೆ, ಆ ಅವತಾರ್ನ ನೀವು ಹೇಗೆ ಮಾಡಬೇಕು ಅದು ಕೊಡುತ್ತೆ. ಟೈಟಲ್ಲು ಇದೆಲ್ಲ ನೀವು ಹಾಕಿರೋದೆ. ಫೀಚರ್ಡ್ ಇಮೇಜ್ ಆಗಿರ್ಬೋದು, ಆಥರ್ ಆಗಿರ್ಬೋದು, ನೇಮು, ನೀವೆಲ್ಲಷ್ಟು ಕೊಟ್ಟಿರೋದು ಇಲ್ಲಿ ಬರ್ತಾ ಹೋಗುತ್ತೆ. ಇದೇ ರೀತಿ ಇಲ್ಲಿ ತುಂಬಾ ಇದೆ. ನೀವು ಒಂದು ಸರ್ತಿ ನೋಡ್ಕೊಂಡ್ರೆ ಏನಿದೆಯಲ್ಲ ಗೊತ್ತಾಗುತ್ತೆ. ಇದೆಲ್ಲ ನಾವು ಯೂಸ್ ಮಾಡಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಇವಾಗ ಇಲ್ಲಿದೆ ನೋಡಿ, ನಾವು ಎಲಿಮೆಂಟರ್ ಇದರಲ್ಲಿ ಎಲ್ಲಾನು ಮಾಡ್ತೀವಿ. ಅದನ್ನ ಇನ್ನೊಂದು ಕ್ಲಾಸಲ್ಲಿ ಫುಲ್ ಡೀಟೇಲ್ ಆಗಿ ಹೇಳೋಣ. ಈ ಸದ್ಯಕ್ಕೆ ಇದು ಗೊತ್ತಿರಲಿ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇರೋದು. ನೆಕ್ಸ್ಟ್ ಈ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಇದೆ ನೋಡಿ, ಎಂಬೆಡ್ಸ್ ಅಂತ ಇದೆ. ಈ ಎಂಬೆಡ್ಸ್ ಏನಾಗುತ್ತೆ, ನೀವು ಫಾರ್ ಎಕ್ಸಾಂಪಲ್ ಒಂದು ಯೂಟ್ಯೂಬ್ ಹಾಕಿದ್ರೆ ಎಂಬೆಡ್ಸ್ ಒಂದು, ಓಕೆನಾ? ಸೇಮ್ ಅದೇ ರೀತಿ ನಿಮ್ಮ ಟ್ವಿಟರ್ ಅಕೌಂಟ್ದಾಗಿರ್ಬೋದು, ವರ್ಡ್ ಪ್ರೆಸ್ದಾಗಿರ್ಬೋದು, ಸೌಂಡ್ ಕ್ಲೌಡ್ದಾಗಿರ್ಬೋದು, ಯಾವುದ್ರದ್ದೇ ಇರಲಿ, ನೀವು ಈ ಎಂಬೆಡ್ ನ ಕಾಪಿ ಮಾಡಿಬಿಟ್ಟು ಹಾಕಿ ಅದರ URL ನ ನೀವು ಪೇಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ, ಇವಾಗ ನಾನು ಯೂಟ್ಯೂಬ್ ಅಂತ ಕೊಡ್ತಾ ಇದ್ದೀನಿ, ಇಲ್ಲಿ ಬಂತು. ನಂದು ಒಂದು ಯೂಟ್ಯೂಬ್ ಲಿಂಕ್ ನ ಇಲ್ಲಿ ಹಾಕ್ತೀನಿ. ಇಲ್ಲೊಂದು ಯೂಟ್ಯೂಬ್ ಲಿಂಕ್ ನ ನಾನು ಹಾಕ್ತೀನಿ. ಹಾಕ್ಬಿಟ್ಟು ಎಂಬೆಡ್ ಅಂತ ಕೊಡ್ತೀನಿ. ಎಂಬೆಡ್ ಅಂತ ಕೊಡ್ತೀನಿ. ಏನಾಗುತ್ತೆ, ಆ ವಿಡಿಯೋ ಏನಿದೆ ಅದು ಇಲ್ಲಿ ಓಪನ್ ಆಗಿಬಿಡುತ್ತೆ. ಸ್ಲೋ ಆಗಿದೆ, ಬಟ್ ಇಲ್ಲಿ ಏನಿದೆಯಲ್ಲ ಆ ವಿಡಿಯೋ ಇಲ್ಲಿ ಬರೋಕ್ ಸ್ಟಾರ್ಟ್ ಆಗುತ್ತೆ. ನೀವು ಇಲ್ಲೇನೆ ಪ್ಲೇ ಮಾಡಬಹುದು. ಅದನ್ನ ಲಿಂಕ್ ಓಪನ್ ಮಾಡಿದ್ರೆ ಆ ವಿಡಿಯೋ ಇಲ್ಲೇನೆ ನಿಮ್ಗೆ ವೆಬ್ಸೈಟ್ ಅಲ್ಲೇನೆ ಪ್ಲೇ ಆಗುತ್ತೆ. ಓಕೆನಾ?
ಈಗ ಫಾರ್ ಎಕ್ಸಾಂಪಲ್ ಇದನ್ನ ಸೇವ್ ಮಾಡ್ತೀನಿ. ಗೊತ್ತಲ್ಲ, ನಾಟ್ ರೆಸ್ಪಾಂಡಿಂಗ್, ವರ್ಡ್‌ಪ್ರೆಸ್, ಗೂಗಲ್ ಕ್ರೋಮ್ ನಾಟ್ ರೆಸ್ಪಾಂಡಿಂಗ್. ಓಕೆ, ಓಕೆ, ಈ ವಿಡಿಯೋನ ಸದ್ಯಕ್ಕೆ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಯಾಕಂದ್ರೆ ಯಾಕೋ ಈಗ ಯಾರ್ಯಾರು ಬರ್ತಾ ಇದೆ. ಬಟ್ ಇಷ್ಟನೇ, ಅಲ್ಲಿ ಇರ್ತಕ್ಕಂಥ ಈ ಎಂಬೆಡೆಡ್ ಇದೊಂದು ಮುಗ್ದೇ ಹೋಗಿತ್ತು ಕ್ಲಾಸು. ಎಲ್ಲವನ್ನ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಒಂದೆರಡು ಏನು ನಾನು ನಿಮ್ಗೆ ಹೇಳ್ಕೊಟ್ಟಿಲ್ಲ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ಅಥವಾ ಫ್ಯೂಚರಲ್ಲಿ ನಾನು ಅದನ್ನ ಖಂಡಿತವಾಗಿ ಹೇಳ್ಕೊಡ್ತೀನಿ. ಇವಾಗ ಇಷ್ಟನ್ನ ನೀವು ನೀಟಾಗಿ ಕಲ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಿಗೆ ನಾವು ಏನಕ್ಕೆ ಹೋಗೋಣ ಅಂತಂದ್ರೆ, ಎಡಿಟ್ ವಿತ್ ಎಲಿಮೆಂಟರ್ ಅಂತ ಇಲ್ಲಿ ಏನು ತೋರಿಸ್ತಾ ಇರುತ್ತೆ ಅಲ್ವಾ, ಈ ಎಡಿಟ್ ವಿತ್ ಎಲಿಮೆಂಟರ್ಗೆ ಹೋಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್.